ಯಾರು ಬೇರೆ ಇಂಜಿನಿಯರ್ ನಂಬರ್ ಇರಬೇಕು, ನಂಬರ್ ಇರಬೇಕು, ಎಷ್ಟು ಅಮೌಂಟ್ ಕಾಮಗಾರಿ, ಯಾವಾಗ ಎಷ್ಟು ಆಗುತ್ತೆ, ಆಮೇಲೆ ಯಾವ್ಯಾವ ರೋಡ್ ಕವರ್ ಆಗುತ್ತೆ, ಎಷ್ಟೇ ಕ್ರಾಸ್ಗಳು, ಎಷ್ಟು ಎಲ್ಲ ಡೀಟೇಲ್ಸ್ ಡ್ರಾಯಿಂಗ್ ಏನು ಬೇಕಾಗಿಲ್ಲ. ಡ್ರಾಯಿಂಗ್ ಯಾರಿಗೆ ಗೊತ್ತಾಗುತ್ತೆ? ಅದು ಗೌರ್ಮೆಂಟ್ ಇದೆ ಈ ಥರ ಇರೋದು. ತೋರಿಸಿ ನನ್ನ ನಂಬರ್ ಝೂಮ್ ಮಾಡಿ ಲೈವಲ್ಲಿ ಅವ್ರಿಗೆ ಝೂಮ್ ಮಾಡಿದ್ರು ಹತ್ರ ಹೋಗಿ ತೋರಿಸಿ. ಯಾವ ಥರ ಅವ್ರನ್ನ ಕವರ್ 53 ಲಕ್ಷ ಟೋಟಲ್ ಟೆಂಡರ್ ಅಮೌಂಟ್. ಟೋಟಲ್ ಅಮೌಂಟ್ ಅದರಲ್ಲಿ ಬೇರೆ ಬೇರೆ ಯಾರ್ಯಾರಿಗೆ ಮೇನ್ ಇದು ಇರುವಂಥದ್ದೇ ಜನರಿಗೆ ತೊಂದರೆ ಆದಾಗ ಯಾರಿಗೆ ಸಂಪರ್ಕ ಮಾಡಬೇಕು, ಅವ್ರ ಕಾಂಟ್ರಾಕ್ಟರು ಇಂಜಿನಿಯರ್ಸು ಇಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆ ನಂಬರ್ ಒಂದು ಸರ್. ಇದೇ ಕೆಲಸ ದೇವನಲ್ಲಿ ಮಾಡ್ಬಿಡ್ತಾ ಇದ್ರೆ ಇಲ್ಲಿವರೆಗೂ ನಾವು ಇಷ್ಟನ್ನ ತಗೊಂಡು ಬಂದು ಇಲ್ಲಿವರೆಗೂ ನಿಂತ್ಕೊಂಡು ಜನರ ಕಡೆ ಮುಂದೆ ಬನ್ನಿ. ಟೋಟಲ್ ಸರ್ ಎಷ್ಟಪ್ಪ ಇದು ವರ್ಕ್ 1 ಎಲ್ಲಿವರೆಗೆ ಇದು ಇಷ್ಟ ಇದಿಷ್ಟಲ್ಲ 1.6 ಕಂಪ್ಲೀಷನ್ ಪೀರಿಯಡ್ ಯಾವಾಗ? ಅದೆಲ್ಲ ನಿಮಗೆ ಫಿಂಗರ್ ಟಿಪ್ಪಲ್ಲಿ ಇರಬೇಕು. ಯಾಕೆ ಗೊತ್ತಾ, ನೀವು ಸೂಪರ್ವೈಸ್ ಮಾಡೋರು ಎಲ್ಲಿ ಯಾವಾಗಲೂ ಬಂದಾಗ್ಲೂ ನಿಮ್ಗೆ ಗೊತ್ತಿರುತ್ತೆ ಇಂಥ ಜಾಗ ಟೈಮಲ್ಲಿ ಮುಗಿಬೇಕಿದೆ ಅಂತ. ಏನೋ ಮಾಡಿಬಿಟ್ಟು ಒಂದೊಂದು ವರ್ಷ ಹಂಗೆ ಬಿಡೋದಲ್ಲ, ಓಡಾಡೋದಂಗೆ ಇವರು ಜನ ನಾವಿಲ್ಲಿ ಬಂದಾಗ ನಮ್ಮ ಹತ್ರ ಕಂಪ್ಲೇಂಟ್ ಎಲ್ಲ ಶುರು ಮಾಡೋದು. ಇಷ್ಟು ದುಡ್ಡು ತಗೊಳ್ತಾ ಇದ್ದಾರೆ ಸರ್, ದುಡ್ಡು ತಗೊಳ್ತಾ ಇದ್ದಾರೆ ಸರ್ ಅಂತ ದುಡ್ಡು ಎಲ್ಲ ಶುರು ಮಾಡೋದು. ಅದನ್ನೇ ಅವ್ರು ದುಡ್ಡು ತಗೊಳ್ತಾ ಇರೋರಿಗೆ ದುಡ್ಡು ಕೊಡೋಕ್ಕೆ ಇಷ್ಟ ಇಲ್ಲದೆ ಇರೋರು ನಂಬರ್ ನೋಡಿಕೊಂಡು ನಿಮಗೆ ಫೋನ್ ಮಾಡಿದ್ರೆ ನಿಮಗೆ ಮಾಹಿತಿ ಗೊತ್ತಾಗಿರೋದಲ್ವಾ? ಅದು ಆಲ್ರೆಡಿ ನಿಮ್ಗೆ ಮಾಹಿತಿ ಗೊತ್ತಿದೆಯಾ? ನಾವು ಅದನ್ನು ತಿಳ್ಕೊಬೇಕಲ್ಲ. ಓ ನಿಮ್ಗೆ ಆಲ್ರೆಡಿ ಗೊತ್ತಿದ್ದು ನೀವು ಬಿಡ್ತಾ ಇದ್ದೀರಾ ಅವ್ರನ್ನ ಅದೇ ಥರ, ಅಥವಾ ಮಾಹಿತಿ ಈಗ ನಾವು ಇದು ಕೊಟ್ಟಿದ್ವಲ್ಲ, ಅರ್ಜಿ ಕೊಟ್ಟಿದ್ವಲ್ಲ, ಅದರಲ್ಲಿ ಫೋನ್ ನಂಬರ್ಸ್ ಹಾಕ್ಬಿಟ್ಟು ಇಷ್ಟು ತಗೊಂಡಿದ್ದಾರೆ ಅಂತ ಹಾಕಿದ್ವಲ್ಲ, ಅವ್ರು ಮಾತಾಡ್ಸೋಣ. ಕೆಲವೊಬ್ರು ಮಾತಾಡ್ಸಿ ಈಗ ಅವ್ರದ್ದು ಅಮೌಂಟ್ ವಾಪಸ್ ಕೊಡಿಸಿರಾ? ಇಲ್ಲ, ಅವರು ಎಲ್ಲ ಮನೆಗಳು ಯಾರ್ಯಾರು ಕಾಸು ಕೊಟ್ಟಿದ್ರು ಅವ್ರಿಗೆಲ್ಲ ರಿಟರ್ನ್. ಸ್ಥಳೀಯರಾ? ಸ್ಥಳೀಯರು ಇಲ್ಲೇ ಎಲ್ಲಿರೋದು? ಎಷ್ಟು ಕೊಟ್ಟಿದ್ದಾರೆ? 1,000 ಅಂದ್ರೆ ಏನೋ ಕೊಟ್ಟಿದ್ರು, ಎಲ್ಲ ಬೆಳಿಗ್ಗೆ ರಿಟರ್ನ್ ಮಾಡಿದ್ದಾರೆ. ಅಲ್ಲ ಮನೆಗೆ ಹೋಗಿ ಕೇಳೋಣ, ಮನೆಗೆ ಚೆಕ್ ಮಾಡ್ಕೊಳ್ಳೋಣ. ಈ ಥರ ಆಗಬಾರ್ದು, ಎಲ್ಲೂ ಜನರನ್ನ ಲೂಟಿ ಮಾಡುವಂಥ ಕೆಲಸ. ಬನ್ನಿ, ಎಲ್ಲಿ ಎಲ್ಲಿ ಇಲ್ಲ ಇಲ್ಲ, ಈ ರೋಡ್ ಇಲ್ಲಿ ಯಾರು ಬನ್ನಿ, ಒಂದ್ಸಲ ಕೇಳ್ಬಿಡೋಣ. ವಾಪಸ್ ಕೊಟ್ಟಿದ್ದಾಗ ಅಥವಾ ಕೊಟ್ಟಿಲ್ಲ ಅಂದ್ರೆ ಕೊಡಲ್ಲ. ರಾಘವೇಂದ್ರ ಅವರು ಮತ್ತೆ ಇನ್ನೊಬ್ರು ಬಂದಿದ್ರಲ್ಲ, ಅವ್ರಿಗೆ ಆವಾಗ ಮೊನ್ನೆನೇ ಹೇಳ್ಬಿಟ್ರು ಯಾರ್ಯಾರ ಹತ್ರ ಇಸ್ಕೊಂಡಿರೋ ಇದೆಲ್ಲರೂ ರಿಟರ್ನ್ ಮಾಡಬೇಕು ಅಂತ. ಶನಿವಾರ ಹೇಳ್ಬಿಟ್ರು ಇವರು. ಅವರು ಕಾಂಟ್ರಾಕ್ಟರ್ ಮತ್ತೆ ಸಬ್ ಕಾಂಟ್ರಾಕ್ಟರ್ ಬಂದು ಇಲ್ಲ ಸರ್ ಯಾರ ಹತ್ರ ಇಸ್ಕೊಳ್ಳಿಲ್ಲ ಅಂತ ಹೇಳಿದ್ರು ಅವರು. ಆಮೇಲೆ ಇವ್ರು ಹೇಳಿದ್ರು ಮನೆಯವ್ರನ್ನ ಆಚೆ ಕರೆದು ಕೇಳಿದಕ್ಕೆ ನಾವು ಕೊಟ್ಟಿದ್ದೀವಿ ಅಂತ ತಕ್ಷಣ ಎಲ್ಲ ನೋಡಿ ಅವರೆಲ್ಲ ಹೇಳ್ತಾರೋ ಅವ್ರಿಗೆಲ್ಲ ರಿಟರ್ನ್ ಮಾಡಬೇಕು ಅಂತ ಹೇಳಿದಾರೆ. ಇಲ್ಲಿ ಕೇಳಿ, ಇಲ್ಲೊಬ್ರು ಇದ್ರ. ಇದು ಈ ಟೈಮ್ಗೆಲ್ಲ 6 ಗಂಟೆ ಮೇಲೆ
ಸರ್ ಬನ್ನಿ ನೀವು ಅವತ್ತು ಬರ್ಸಿದ್ವಲ್ಲ ಸರ್, ಒಂದ್ಸಲ ಕೇಳಿ. ಹಾಂ ಎಲ್ಲ ವಾಪಸ್ ಕೊಟ್ಟರಲ್ಲ? ಎಷ್ಟು ಕೊಟ್ಟರು ವಾಪಸ್ಸು? 1,500 ವಾಪಸ್ ಕೊಟ್ರಲ್ಲ? ಯಾವಾಗ ಕೊಟ್ಟರು? ಯಾವಾಗ ಕೊಟ್ಟಿದ್ರು? ನೋಡಿ ಇವತ್ತು ಮಧ್ಯಾಹ್ನ ಬಂದು. ಒಳ್ಳೇದು. ಈ ರೀತಿ ಯಾರಿಗೂ ಕೊಡೋಕೆ ಹೋಗ್ಬೇಡಿ. ಇಲ್ಲಿ ನಮ್ಮವ್ರು ಇದ್ದಾರೆ ಯಾವ್ದೇ ಆ ಥರ ಇದ್ರು ಹೇಳಿ. ಈಗ ಬೋರ್ಡ್ ಹಾಕ್ಸ್ತೀವಿ, ಎಲ್ಲೂ ನೋಡಿದ್ರು ಕಾಮಗಾರಿ ನಡೆಯುವಾಗ ಬೋರ್ಡ್ ಹಾಕ್ಸ್ತಾರೆ, ಅಲ್ಲಿ ನೀವು ಅವಾಗ ಕಂಪ್ಲೇಂಟ್ ಮಾಡ್ಬೋದು. ಯಾರಿಗೂ ದುಡ್ಡು ಕೊಡೋಕೆ ಹೋಗ್ಬೇಡಿ. ಇದು ನಿಮ್ದೇ ದುಡ್ಡಲ್ಲಿ ಕೆಲಸ ನಡೀತಾ, ಕಾಮಗಾರಿ ತೆರಿಗೆ ದುಡ್ಡಲ್ಲಿ ನಡೀತಾ ಇರೋದು. ಮತ್ತೆ ಹಾಂ ಅವ್ರಿಗೆ ಕೊಟ್ಟಿದ್ದಾರಂತ. ನನಗೆ 74 ವರ್ಷ ಆಯಿತು. ಇಲ್ಲಿ ಇವ್ರನ್ನ ಹೇಳಿದ್ದೀವಿ. ಇವ್ರು ಬೇಡ, ನೀವು ಬೇಡ, ಇವ್ರು ಇರಲಿ ಕೇಳ್ತೀವಿ. ಇವರೇ ಅಬ್ಬಾಸ್, ನೀವು ಅವತ್ತು ನಾವು ಬಂದಾಗ ಕೇಳಿರಲ್ಲ ಅವ್ರನ್ನೇ ತೋರಿಸಿ. ಎಲ್ಲಿ ನೋಡಿ? ಹಾಂ ಸರ್, ಇಲ್ಲಿ ಮನೆಯಲ್ಲಿ ರೋಡಲ್ಲಿ ಆ ಕಡೆ ಇಲ್ಲ, ಇಲ್ಲೇ ಮುಂದೆನೇ ಕೇಳಿದ್ದವ. ಇಲ್ಲಿ ಇವರು ಅವತ್ತು ಇರಲಿಲ್ಲ. ಅವ್ರದ್ದು ಕೊಟ್ಟಿರೋದು ಒಂದು ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ಅದು ಎಲ್ಲ ಬರ್ಕೊಳ್ಳಿ. ಇದು ಕೊಡಬೇಕಾದ್ರೆ ಕೇಸ್ ಕೊಟ್ಟಿಲ್ಲ, ನೀವು ಕೊಟ್ಟಿಲ್ವಾ? ಸರಿ, ಹಾಂ ಸರಿ ಆಯ್ತು. ಅವತ್ತು ಇವತ್ತು ಮಾತಾಡ್ತಿದ್ರು. ಇವ್ರು ಇರಲಿಲ್ಲ, ಇವ್ರು ಇರಲಿಲ್ಲ. ಇವ್ರು ಏನೋ ಈ ಮನೆಯವರು ಇದ್ರು. ನೀವು ಅಧಿಕಾರಿ ಇದ್ದೀರಾ? ರೇಷನ್ ಅಂಗಡಿಗಳಂದ್ರೆ ಇದೇ ಸಮಸ್ಯೆ. ರೇಷನ್ ಅಂಗಡಿಯಿಂದ ರೇಷನ್ ಅಂಗಡಿಯಿಂದ ಒಂದು 15-20 ಮೀಟ್ರ್ ಈ ಕಡೆ ಮಾತಾಡ್ಸಿದ್ರೆ ಎಲ್ಲ ಹೇಳ್ತಾರೆ, ಕಮ್ಮಿ ಕೊಡ್ತಾರೆ, ದುಡ್ಡು ತಗೋತಾರೆ, ಬೇರೆ ಐಟಮ್ ಮಾಡ್ತಾರೆ, ಎಲ್ಲ ಹೇಳ್ತಾರೆ. ಹತ್ರ ಹೋದ ತಕ್ಷಣ ಎಲ್ಲ ಮುಖ ನೋಡ್ತಾರಲ್ಲ ಅಂಗಡಿಯವ್ರದ್ದು, ಅಲ್ಲಿ ಇರೋದೇ ಒಂದು 5-6 ಜನ ಗೂಂಡೆಗಳು ಇರ್ತಾರೆ, ಅವ್ರಿಗೆ ಸಾಕಿರೋದು. ಅವ್ರ ಮುಖ ನೋಡಿದ ತಕ್ಷಣ ಕಂಪ್ಲೀಟ್ ಉಲ್ಟಾ. ಈಗ ನೀವು ಮಾತಾಡ್ತಿದ್ರೆ ಬೇಡ ಅಬ್ಬಾಸ್, ನೀವು ಸರ್ವೆ ಮಾಡ್ತೀರಿ. ಇಲ್ಲ ಇಲ್ಲ, ಎಲ್ಲರೂ ಇಲ್ಲೇ ಇರಲಿ. ನೀವು, ನಾವು, ಮೇಡಮ್, ಸರ್ ಹೋಗೋಣ ಲೈವಲ್ಲಿ ಅಷ್ಟೇ. ಹೌದು, ಎಲ್ಲ ಇರಲೇ ಇರಿ. ಮೇಡಮ್ ಬನ್ನಿ ಬಿಡಿ, ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ. वो पैसे दिए को बोले ना, पाइप कनेक्शन को बोले ना आपा नहीं दिए, बोले कुछ उनको ಇವತ್ತಿಗೆ ನೋಡಿ ಎಲ್ಲ ವರ್ಸಲ್ ಚೇಂಜ್. ಅದ್ಯಾರೋ ಬೇರೆ ಎಮ್ಮ ಇದ್ದಿದ್ದು ಲೇಡೀಸ್. ಅಲ್ಲಿ ಮುಂದೆ ಬನ್ನಿ. ನಮಸ್ತೆ. ಇವರು ಇಲ್ಲೇ ಅದೆಲ್ಲ ಬೇಡ. ಯಾವ್ದು ಸರಿ ಇಲ್ಲಿ ಬನ್ನಿ ಮುಂದೆ. ಬಂದಿದ್ವಲ್ಲ ಮಾತ್ರ ಮಾತಾಡಿ, ಯಾಕಂದ್ರೆ ನಾವಿಬ್ರು ಜೊತೆಲೆ ಹೋಗ್ಬೋದು. ಅಲ್ಲ ಈ ಅಕ್ಕ ಕೇಳಿ ಹೆಂಗಿದೆ ವರ್ಕು? ನನ್ನ ಮೇಲೆ ಒಂದು ಕಂಪ್ಲೇಂಟ್ ಇಲ್ಲ ಮೇಡಮ್, ಮೇಡಮ್ पैसे दिए को बोला कहते दिए को बोला 2400 ಮೇಡಮ್. ಮೇಡಮ್ ಸರ್ ಬನ್ನಿ ಮೇಡಮ್ ಅವರೇ. 2400 ಇದು ನಾನು ಅಲ್ಲ ಅಷ್ಟೇ ಸಾಕು. ಚಲೋ ಮೇಡಮ್. ಅವ್ರು ಯಾಕಿರ್ತಾರೆ? ಖಡೋಜಿ ಮಾತಾಡಬಾರ್ದು ಸರ್. ಅವರೇ ಇಲ್ಲ, ನೀವು ಅಲ್ಲ ಈ ಮನೆಗೆ ನಾವು ಮಾಡಿಸಿರೋದು ನಾವು ಕಾಸು ಕೊಟ್ಟಿ. ನಾನು ಇದಲ್ಲ, ಇಲ್ಲೊಂದೈತೆ ಅಲ್ಲೊಂದಿತ್ತೆ ಅಂತ ಟೋಟಲ್ ಆಗಿ ಕೊಟ್ಟಿರೋದು ನಾನು. ಎಷ್ಟು ಕೊಟ್ಟಿದ್ದೀರಾ? ಖುಷಿಯಿಂದ 2,400 ರೂಪಾಯಿ ಅಂತ ಖುಷಿಯಿಂದ ನಾವು ಖುಷಿಯಿಂದ ಕೊಟ್ಟಿರೋದು. ಲೇಬರ್ ಅವ್ರು ಕೊಟ್ಟಿರೋದು. ಕೆಲಸ ಮಾಡ್ತಾರಲ್ಲ, ಇವ್ರಿಗೆಲ್ಲ ಕೆಲಸ ಮಾಡ್ತಾರದು ಇವರು.
ಲೇಬರ್ನ ಕೊಟ್ಟಿರೋದು ನಾವು. ಅವ್ರಿಗೆ ಜನ ಟೋಪಿ ವಾಲ ಮಂಗ್ಲಿ ಇವರೆಲ್ಲ ಅಲ್ಲ, ಟೋಪಿ ಲೇಬರ್ ಅವ್ರಿಗೆ ಕೊಟ್ಟಿರೋದು ನಾವು. ವಾಪಸ್ ಕೊಟ್ಬಿಟ್ಟವ್ರೆ. ವಾಪಸ್ ಬಂದು 2,000 ಬಂದ್ಬಿಟ್ಟಿದೆ. ಅವ್ರು ಲೇಬರ್ ಕೊಟ್ಬಿಟ್ಟಿದ್ದಾರೆ, ನಿಮಗೂ ವಾಪಸ್ ಕೊಟ್ಬಿಟ್ಟು ಸಾಲ್ಟೆಡ್ ಅವರು ಹೇಳಿ, ನೀವು ಹೇಳಿ, ಆಮೇಲೆ ಅವ್ರು ಅರ್ಧಂಬರ್ಧ ಆಗ್ಬಾರ್ದು. ಕೊಟ್ಟಿದ್ದಾರಾ? ಎಷ್ಟು ಕೊಟ್ಟಿರಿ ವಾಪಸ್ಸು? 600 ರೂಪಾಯಿ ನಿಮ್ಮ ಹತ್ರ ತಗೊಂಡಿದ್ರಾ? ತಗೊಂಡಿದ್ದು ವಾಪಸ್ ಕೊಟ್ಟು ಯಾವಾಗ ವಾಪಸ್ ಕೊಟ್ಟರು? ಮೇಡಮ್ ಅದು ಒಂದು ಸಬ್ಮಿಷನ್ ಇಲ್ಲಿ ಏನಾಗುತ್ತೆ ಗೊತ್ತಾ, ಲೋಕಲ್ ಅವರು ಬಂದಾಗ ಅವರು ಕ್ಲಿಯರ್ ಮಾತಾಡೋಕ್ಕಾಗಲ್ಲ. ನಮ್ಮ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ, 8 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ನಿಮಗೂ ಗೊತ್ತಿದೆ. ಓಕೆ, ನಮ್ಗೆ ರೇಷನ್ ಅಂಗಡಿಯಲ್ಲಿ ತುಂಬ ಚೆನ್ನಾಗಿ ಗೊತ್ತಿದೆ. ರೇಷನ್ ಅಂಗಡಿಯಿಂದ ಹೊರಗಡೆ ಬಂದಾಗ ಒಂಥರ ಮಾತಾಡ್ತಾರೆ, ದಾರಿಯಲ್ಲಿ ಸಿಕ್ಕಿದಾಗ ಇನ್ನೊಂಥರ ಮಾತಾಡ್ತಾರೆ, ಇರೋದೆಲ್ಲ ಹೇಳ್ತಾರೆ ಏನೇನು ನಡೀತಾರೆ. ಹಾಗಾಗಿ ಅವ್ರು ಮಾತಾಡಲಿ, ಅವ್ರಿಗೆ ಅವಕಾಶ ಇದೆ, ನಾವು ಹೋದ್ಮೇಲೆ ಬಂದು ಮಾತಾಡಲಿ. ಆದರೆ ಏನಾಗುತ್ತೆ ಗೊತ್ತಾ, ಅವ್ರ ಮುಖ ಅಲ್ಲ ಇರಲಿ, ಈಗ ನಾವು ಲೈವ್ ತೋರಿಸ್ತೀವಲ್ಲ, ಮೊನ್ನೆ ಲೈವ್ ಇಲ್ಲಿ ಮಾತಾಡಿದ್ದಾರಲ್ಲ, ಅವ್ರನ್ನೇ ತೋರಿಸ್ತೀವಿ ನಿಮ್ಮನ್ನು ಅಲ್ಲೇ. ಓಕೆ, ಹಾಗಾಗಿ ಅದ್ರ ಮೇಲೆ ಏನು ಹೇಳ್ತಾ ಇಲ್ಲ, ಇಲ್ಲ ಅಂತ ದಾವ ಮಾಡ್ತಾರಲ್ಲ ಅಷ್ಟೇ. ಒಂದ್ ನಿಮಿಷ, ನಮ್ಮ ಇದ್ರಿಗೆ ಒಪ್ಕೊಂಡ್ರಲ್ಲ, ನಿನ್ ಮಾತಾಡ್ತಿದ್ದಾರೆ, ಕೊಟ್ಟಂಗ್ ಮಾಡಿದ್ದಾರೆ. ಇನ್ನೊಂದು ಏನಾಗುತ್ತೆ, ಧಮ್ಕಿದು ನಿಮ್ಗೆ ತೋರಿಸ್ತೀನಿ. ಅವ್ರು ಪೈಪ್ ಹೊಡೆದೋಗಿರೋದಿದೆ, ಪೈಪ್ ಹೊಡೆದಾಕಿರೋದು. ನೋಡಿ ಮೇಡಮ್ ಅವರೇ, ಬೇರೆ ಏನು ಅಲ್ಲ, ಪ್ರೆಸೆನ್ಸ್ ಇಟ್ ಸೆಲ್ಫ್ ಇಸ್ ಎ ಥ್ರೆಟ್. ಹಾಗಾಗಿ ಕಂಪ್ಲೇಂಟ್ ಮಾಡ್ತಿದ್ದಂಗೆ ರಘುಪತಿ ಭಟ್ ಸರ್ ಫೋನ್ ಬಂತು. ನೆಕ್ಸ್ಟ್ ಡೇ ಕಂಪ್ಲೇಂಟ್ ಮಾಡ್ತಿದ್ದಂಗೆ ವಿ ಹ್ಯಾವ್ ಇನ್ಸ್ಟ್ರಕ್ಟೆಡ್ ದ ಕಾಂಟ್ರಾಕ್ಟರ್ಸ್ ಚೆಕ್ ಮಾಡ್ಬಿಟ್ಟು ಏನು ಅಂತ ಈ ಲಿಸ್ಟ್ ಅವ್ರಿಗೂ ಕಳಿಸ್ಬಿಟ್ಟು ಓಕೆ, ಈಚ್ ಅಂಡ್ ಎವ್ರಿ ಫೋನ್ ನಂಬರ್ ಟಿಪ್ ಆಫ್ ದ ಐಸ್ಬರ್ಗ್. ನಾವೇನು ಎಲ್ಲ ಕಡೆ ಸರ್ವೆ ಮಾಡ್ಕೊಂಡು ಬಂದ್ಬಿಟ್ಟು ಮನೆಗೆ ನುಗ್ಬಿಟ್ಟು ಕೇಳ್ಕೊಂಡು ನಾವು ಬಂದಿಲ್ಲ. ನಮ್ಮ ಕೆಲಸ ಆಕ್ಚುಲಿ ಈ ಸೈಡ್ ಮಾಡಿರೋದು ಅದು ಅದಕ್ಕೆ ಹೇಳಿದ್ದು, ಇವ್ರು ಬರಲಿ ಬೇಡ ಅನ್ನಲ್ಲ, ಆದ್ರೆ ಡಿಸ್ಟೆನ್ಸ್ ಇರಲಿ, ಒಂದು 50 ಅಡಿ ಅದು ದೂರ ಇದೆ, ಅವ್ರು ಕಾಣಿಸ್ಬಾರ್ದು. ಯಾಕೆ ಯಾರ ಹತ್ರ ಮಾತಾಡ್ತೀವಿ ಅವರು ಕಾಣಿಸ್ಬಾರ್ದು. ನಮ್ದು ಕಾಂಟ್ರಾಕ್ಟರ್ ಅಗೇನ್ಸ್ಟ್ ಏನು ಕೆಲಸ ಇಲ್ಲ, ಲೇಬರೇ ಇರ್ಬೋದು, ಈಸ್ಕೊಂಡಿರ್ಬೇಕು. ಏನಕ್ಕೆ ಈಸ್ಕೊಂಡಿದ್ರೆ ವಾಪಸ್ ಕೊಟ್ಬಿಟ್ಟಿದ್ರೆ ಅಷ್ಟೇ. ಕಾಂಟ್ರಾಕ್ಟರ್ ವಾಪಸ್ ಕೊಟ್ಟಿದ್ದಾರೆ. ಅಲ್ಲ ಸರಿ, ಎಲ್ಲ ಆದ್ಮೇಲೆ ನೀವು ನಮ್ಮ ಗಮನಕ್ಕೆ ತರ್ತಿದ್ದಂಗೆ ರಿಟರ್ನ್ ಆಗಿದೆ. ಒಂದು ವಿಷಯ, ಭ್ರಷ್ಟಾಚಾರ ಮಾಡುವಾಗ ಯಾರನ್ನು ಡೈರೆಕ್ಟ್ ಆಗಿ ತಗೊಳ್ಳೋದೇ ಇಲ್ಲ, ತಿಳ್ಕೊಳ್ಳಿ ನೀವು. ಇದನ್ನೆಲ್ಲ ನೀನು ಏನು ಹೇಳ್ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ಯಾರು ತಗೊಂಡ್ರೆ ಸಿಕ್ಕಾಕೊಳ್ತಾರೆ ಅಂತ ಗೊತ್ತು ಅವ್ರಿಗೆ, ಅದಕ್ಕೆ ಡೈರೆಕ್ಟ್ ಆಗಿ ಯಾರು ತಗೊಳ್ಳಲ್ಲ. ಅದಕ್ಕೆ ಬೇರೆ ಬೇರೆ ರೀತಿಯ ದಾರಿ ಇರ್ತದೆ. ಸೊ ಅದನ್ನ ನೀವು ಗಮನಿಸಬೇಕು. ಇಂಜಿನಿಯರ್ ಆಗ್ಬಿಟ್ಟು ನೀವು ಇನ್ಚಾರ್ಜ್ ಆಗ್ಬಿಟ್ಟು ನೀವು ಗಮನಿಸಬೇಕು. ನಾವೇನು ಎಕ್ಸ್ಟ್ರಾ ಹೇಳೋದ್ಬೇಕು. ಒಂದ್ ನಿಮಿಷ, ಮೊನ್ನೆ ಇವ್ರು ಅಬ್ಬಾಸ್ ಅವ್ರು ಕರ್ಕೊಂಡ್ ಬಂದಾಗ ನಾವು ಇಬ್ಬರೇ ಹೋಗಿದ್ದು, ಬೇರೆ ಯಾರು ಇಲ್ಲ. ಎಷ್ಟು ಗೊತ್ತಾಯ್ತು, ನಾ ಎಲ್ಲರೂ ಇನ್ಸ್ಪೆಕ್ಟ್ ಮಾಡಿದೀನಿ, ಇವ್ರು ಬಂದಿದ್ರಿ ಇನ್ಸ್ಪೆಕ್ಟ್ ಮಾಡಿದೀನಿ, ಎಲ್ಲ ರಿಟರ್ನ್ ಆಗಿ ಹೇಳಿ ನೀವು. ಶನಿವಾರ ದಿವಸ ನನ್ನ ಜೊತೆಗೆ ಬಂದಿದ್ದು ಎಷ್ಟು ಜನ ಕೊಟ್ಟಿದ್ರು, ಅವ್ರಿಗೆ ಯಾರು ಇಸ್ಕೊಂಡಿದ್ದು ರಿಟರ್ನ್ ಇವಾಗಲೇ ಕೊಡಬೇಕು ಅಂತ ಶನಿವಾರನೇ ಹೇಳ್ಬಿಟ್ರು ಇವರು. ಮತ್ತಿನ್ಯಾರ ಶರಣ್ ಅಂತ ಮನೆಯಿಂದ ಫೋನ್ ಮಾಡ್ತಾ ಇದ್ದಾರೆ. ನೀವೇ ನೀವು ಮಧ್ಯಾಹ್ನ ಫೋನ್ ಮಾಡಿದ್ರೆ ಅದ್ಯಾವ್ದೋ ಪೈಪ್ ಇಂದು, ನಾನು ಇಮಿಡಿಯೇಟ್ ಹೋಗಿ ಅವ್ರ ತಕ್ಕ ಮಾತಾಡಿ ಸಾರ್ಟ್ ಔಟ್ ಮಾಡಿಸ್ಕೊಡ್ಲಿಲ್ಲ. ಇಲ್ಲೇ ಇದಾರಲ್ಲ ಯಜಮಾನ್ರಿ ಅವರು, ನಾನೇ ಬಂದು ನಿಂತ್ಕೊಂಡಿದ್ದು. ಅದು ತಪ್ಪು ತಿಳುವಳಿಕೆ ಆಯ್ತು. ಇನ್ಮೇಲೆ ನಮ್ಗೆ ಡೌಟ್ ಇಲ್ಲ, ನಾವು ಮೆಥಡ್ ಸರಿಯಾಗಿದೆ. ಈಗ ಅಲ್ಲಿ ತಪ್ಪು ತಿಳುವಳಿಕೆ ಆಯ್ತು. ಇವರು ಪೈಪ್ ಹಾಕಲೇ ಮುಚ್ತಾರೆ, ಪೈಪ್ ಹಾಕಿ ಮುಚ್ಚಿ ಆಮೇಲೆ ಒಂದೊಂದೇ ಔಷಧ ಕೊಟ್ಟು ನೆಕ್ಸ್ಟ್ ಅದೇ ಇದನ್ನು ಗಮನ ಹರಿಸಿ. ಇದು ರೋಡ್ ಹೆಂಗಿದೆ, ಇದು ಇದ್ದಂಗೆ ಮಾಡ್ಕೊಡ್ಬೇಕಲ್ವಾ. ಈಗ ಹೌದಾ, ಮಾಡಿಕೊಟ್ಟು ತಮ್ಮ ಇನ್ನು ಮಣ್ಣು ಕುಸಿಬೇಕು. ಲೈವಲ್ಲೇ ಆಗ್ತಾ ಒಂದಿಷ್ಟು ಜನ ಹೇಳಿದ್ದಾರೆ, 1 ವರ್ಷ ಆದ್ರಿಂದ 10,000ವರೆಗೂ ಫಿಗರ್ ಬಂದಿದೆ ನಮಗೆ, ಲೈವಲ್ಲಿದೆ. ಈಗ ಅವರು ಫೋನಲ್ಲಿ ಹೇಳ್ತಾರ, ಅಲ್ಲ ನೀವು ಕಾಲ್ ಮಾಡಿದಾಗ ಹೇಳ್ತಾರ, ಬಿಡ್ತಾರ, ಬೇರೆ ವಿಚಾರ. ಆ ವ್ಯಕ್ತಿಗಳು ಸಿಕ್ಕಿದ್ದೆ ಇವಾಗಲೂ ಅದೇ ಹೇಳ್ಬೇಕು. ಅವರು ನಾನು ಖುದ್ದಾಗಿ ಮಾತಾಡಿದಾಗ ಬರೋ ಆನ್ಸರ್ನ ಸತ್ಯ ಅನ್ಕೋಲ್ಲ. ಯಾಕೆ ಗೊತ್ತಾ, ಲೈವಲ್ಲಾದ್ರೆ ನಾವು ಯಾರಿಗೂ ಧಮಕಿ ಹಾಕಲ್ಲ. ಈಗಲೂ ನೋಡಿ ಲೈವ್ ಹೋಗ್ತಾ ಇದೆ, ನಾವೇನು ಅಲ್ಲ ನೀವಲ್ಲ, ಅಲ್ಲಲ್ಲ ನಾವು ನಾವು ಹೋಗೋದಕ್ಕೆ ಒತ್ತಡ ಹಾಕಲ್ಲ, ಅಧಿಕಾರಿಗಳು ಹೋಗೋದಕ್ಕೆ ಒತ್ತಡ ಹಾಕಲ್ಲ ಅಂತ. ಒತ್ತಡ ಹಾಕಲ್ಲ ನಾವು. ಪದ ತಪ್ಪಾಗಿದೆ. ಅದೇ ಕೆಲವೊಂದು ಕಮ್ಯುನಿಕೇಶನ್ ಇದೆಯಲ್ಲ, ನನಗೆ ಇವ್ರು ಫೋನ್ ಮಾಡಿ
2,500 ರಿಟರ್ನ್ ಕೊಡ್ಲಿಲ್ಲ ಅಂತ. ಒಂದು ನಿಮಿಷ ಅಸ್ಮತುನ್ ನಿಸಾ ಇಲ್ಲಿದೆ ತಗೊಳ್ಳಿ, ಒಂದು ನಿಮಿಷ ಇದರಲ್ಲಿ ತಗೊಳ್ಳಿ ಅದರಲ್ಲಿ 96 ಅಲ್ಲ ನಿಮ್ಗಲ್ಲ ಅವ್ರಿಗೆ. ನೀವು ಮನೆಗೆ ಹೋಗ್ತೀರಾ, ಇವಾಗ ನಾನು ಮನೆಗೆ ಹೋಗ್ತೀನಿ. ಅವ್ರ ಕತೆ ಏನು ಇದೇ ಸಮಸ್ಯೆ ನೋಡಿ ಅವರು ನೇರವಾಗಿ ಮಾತಾಡಿ. ಅಲ್ಲ ನೀವು ಅಲ್ಲಮ್ಮ, ಆಗಲೇ ನಮ್ಮ ಹುಡುಗ ಒಬ್ಬ ಇಲ್ಲ ಅಂದ್ರೆ ಅವ್ರು ವಾಪಸ್ ಕೊಟ್ಟಿಲ್ಲ ಅಂತ ಹೇಳ್ತಾರದು ಅವರು. ಅವರು ಮಾತಾಡಕ್ಕೆ ಕಂಫರ್ಟಬಲ್ ಇಲ್ಲ. ಅವರೇ ಕೊಟ್ಟಿರೋದು ಅವತ್ತು ಬರ್ತಿದ್ದಾರೆ. ನನಗೆ ಇವತ್ತು ಕೊಟ್ಟು ನಾಳೆ ಕೇಳಿದ್ರೆ ಜ್ಞಾಪಕ ಇರಲ್ಲ. ಅವ್ರಿಗೆ ವಯಸ್ಸಾಗಿ ಅಲ್ಲ ಹಂಗಲ್ಲ, ಅವರು ಉಲ್ಟಾ ಹೇಳಿದ್ದು, ನನಗೆ ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿದ್ದವರು. ನೀವು ಕೇಳಿರ್ಬೋದು, ಅವ್ರಿಗೆ ಅರ್ಥ ಆಗಿರೋದು ಬೇರೆ ತರ ಅರ್ಥ ಆಗಿದೆ. ಲೇಬರ್ ಕಳ್ಸಿದಾಗ ಮೇಡಮ್ ನಾವೇನು ನನ್ಗೆ ದುಡ್ಡು ಕೊಟ್ಟಿಲ್ಲ ಅಂತಂದ್ರು, ನಾವೇನು ನಿಮ್ಗೆ ದುಡ್ಡು ಕೊಟ್ಟಿಲ್ಲ ಅಂತಂದ್ರು. ಅದಕ್ಕೋಸ್ಕರ ನಾನು ಅವ್ರನ್ನ ಅದೇ ಕೇಳ್ತಾ ಇದ್ದೀನಿ. ಆಗ್ಲೇ ಲೇಬರ್ ಬಂದು ಕೇಳಿದಾಗ ನಾನು ಅಲ್ಲಿದ್ದೆ ಇದ್ದಾಗ ನಾನೇನು ದುಡ್ಡು ಕೊಟ್ಟಿಲ್ಲ ಅಂತ ಅಂದ್ರು. ಅಲ್ಲ ಇಲ್ಲಿ ಬರ್ದಿದೆ ನೋಡಿ ಅವ್ರ ಹೆಸರು. ಆಗ್ಲೇ ಹಂಗೆ ಹೇಳಿದ್ರು. ಇರ್ಲಿ ಅದು ಕಮ್ಯುನಿಕೇಶನ್ ತಪ್ಪ ಆಗಿದೆ, ಕೊಡಿ ವಾಪಸ್ ಕೊಡಿ ಅಷ್ಟೇ. ಮಾಡ್ಕೊಂಡವ್ರೆ ನೀವು ಕಾಸು ಕೊಟ್ಟಿದ್ದೀರಾ ಅಂತ ಕೇಳಿ ಬಿಟ್ಟಿರ್ಬೇಕು ಅಂತ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟವ್ರೆ ಅಷ್ಟೇ. ರಿಟರ್ನ್ ಮಾಡಿಲ್ಲ ಅಂತ ಅಷ್ಟೇ. ಅದು ಕೊಟ್ಟಿರೋದು ಅದು ಬೈಬಿಟ್ಟಾಗ ಆಯ್ತು. ಅವ್ರಿಗೆ ತಲುಪ್ಸಪ್ಪ, ನೀನು ತಲುಪಿಸ್ತಾರೆ ಬಿಡಿ ಸರ್. ನಾನು ತಲುಪಿಸಿದ್ದೆ. ಅಲ್ಲ ಅವ್ರಿಗೆ ತಂದಿಲ್ವಾ? ತಲುಪಿಸ್ತಾರೆ ಬಿಡಿ ಸರ್. ನಾನು ತಲುಪಿಸಿದ ಮೇಲೆ ಅಬ್ಬಾಸ್ ತಲುಪಿಸಿದ ಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ ಬನ್ನಿ. ಇವರು ಕಾಂಟ್ರಾಕ್ಟರ್ಗಳು ಕೆಲಸ ಕೊಟ್ಬಿಟ್ಟು ಧನಂಜಯ ತಗೊಳ್ಳಿ, ಹಿಡ್ಕೊಳ್ಳಿ, ತಿರ್ಸಿ. ಬಂಧುಗಳೇ, ಈಗ ನೀವು ನೋಡ್ತಾ ಇರ್ಬೋದು, ಇದು ಇಲ್ಲಿ ಯಾರಪ್ಪ ನಗರದ ಕಾವೇರಿ ನಗರದಲ್ಲಿ ಇದೀವಿ. ಇಲ್ಲಿ BWSSB ಕಾಮಗಾರಿ, ನೀರಿನ ಕಾಮಗಾರಿ ನಡೆದಿತ್ತು. ಇಲ್ಲಿ ನಾವು ಬಂದು ನೋಡಿದಾಗ ಹಲವಾರು ಜನ ನಮಗೆ ಕಂಪ್ಲೇಂಟ್ ಮಾಡಿದ್ರು, ಇಲ್ಲಿನ ಕಾಂಟ್ರಾಕ್ಟರ್ಗಳು ಪೈಪ್ ಲೈನ್ ಹಾಕೋದಕ್ಕೆ ದುಡ್ಡು ತಗೊಳ್ತಾ ಇದ್ದಾರೆ ಅಂತ. ಅವತ್ತು ಒಂದು ಲೈವ್ ಮಾಡಿದ್ವಿ ನಮ್ಮ ಪಕ್ಷದ ಮುಖಪುಟದಲ್ಲಿ, ಮೈನ್ ಪುಟದಲ್ಲಿ ನೀವು ಮೊದಲು ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಲೈವ್ ಮಾಡಿ ನಮ್ಮ ಲೈವ್ ಅಲ್ಲೇ ಹೇಳಿದ್ರು ಜನ. ಅದನ್ನ ನಾವು ಇಂಜಿನಿಯರ್ಗಳಿಗೆ ಕಂಪ್ಲೇಂಟ್ ಮಾಡಿಬಿಟ್ಟು AEE ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಕಂಪ್ಲೇಂಟ್ ಮಾಡಿ ಪತ್ರದ ಮುಖೇನ ಅವ್ರ ಸಿಗ್ನೇಚರ್ ಎಲ್ಲ ತಗೊಂಡು ಕೂಡ ನಾವು ಮಾಡಿ, ಈಗ ಇಂಜಿನಿಯರ್ಗಳು ಇವತ್ತು ಬಂದಿದ್ದಾರೆ. ಬಂದ್ಬಿಟ್ಟು ಹಿಂದಿನ ದಿನನೇ ಹಲವಾರು ಜನರಿಗೆ ದುಡ್ಡನ್ನ ವಾಪಸ್ ಕೊಡಿಸಿದ್ದಾರೆ. ಇವತ್ತು ಕೂಡ ಹಲವಾರು ಜನರಿಗೆ ಕೊಟ್ಟಿಲ್ಲ, ಅದನ್ನ ವಾಪಸ್ ಕೊಡಿಸುವಂತ ಕೆಲಸ ನಡೀತಾ ಇದೆ. ಈ ರೀತಿ BWSSB ಕಾಮಗಾರಿಯ ಒಂದು ಕಾಂಟ್ರಾಕ್ಟ್ ತಗೊಂಡಿರುವಂತವ್ರು ಯಾವುದೇ ರೀತಿಯ ದುಡ್ಡು ತಗೊಳ್ಬಾರ್ದು. ಅವರು ಏನೋ ಒಂದು ಮನೆ ಕನೆಕ್ಷನ್ಗೆ ಮೆಟೀರಿಯಲ್ ತಗೊಂಡ್ಬರ್ಬೇಕು ಅಂತ ಕೊಡ್ಬೋದು, ಅಂದ್ರೆ ದುಡ್ಡು ಕೊಡೋದಲ್ಲ, ಮೆಟೀರಿಯಲ್ ಬಂದು ಕೊಡಿ. ಯಾಕಂದ್ರೆ ಅವರ ಕಾಂಟ್ರಾಕ್ಟ್ ಅಲ್ಲಿ ಅದು ಕ್ಲಾಸ್ ಇಲ್ವಂತೆ. ಮನೆಯ ಒಂದು ಪೈಪ್ ಲೈನ್ ಹಾಕೋದಕ್ಕೆ ಆ ಕಾಂಟ್ರಾಕ್ಟ್ ಅಲ್ಲಿ ಇದು ಬರಲ್ಲ, ಏನು ಅವಕಾಶ ಇರಲ್ಲ. ಸೊ ಅದರಿಂದಾಗಿ ಮನೆಯವರನ್ನೇ ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ ತಂದು ಕೊಡಬೇಕು, ಅದನ್ನ ಅವರು ಹಾಕೊಡ್ತಾರೆ. ಇದು ಇಷ್ಟೇ ಇರುವಂತದ್ದು. ಅದನ್ನ ಮೀರಿ ಲೇಬರು ಗೀಬರು ಅದು ಇದು ಅಂತ ಹೇಳ್ಬಿಟ್ಟು 1000, 2000, 2500, 10,000 ಎಲ್ಲ ತಗೊಳ್ಳುವಂತದ್ದು ತಪ್ಪು. 200, 500 ತಗೊಳಂಗಿಲ್ಲ. ಆದ್ರಿಂದಾಗಿ ದಯವಿಟ್ಟು ಇವತ್ತು ನಾವು ಇದೇ ಕೆಲಸನ ಮಾಡ್ತಾ ಇದ್ದೀವಿ. ಇಲ್ಲಿ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ದಿವ್ಯಶ್ರೀ ಅವರು ಬಂದಿದ್ದಾರೆ, ರಾಘವೇಂದ್ರ ಅವರು AEE ಅವರು ಬಂದಿದ್ದಾರೆ, ಜೊತೆಗೆ ಲಿಂಗರಾಜು AE ಅವರು ಬಂದಿದ್ದಾರೆ. ನಾವು ಇವತ್ತು ಇಲ್ಲಿ ಕಾಂಟ್ರಾಕ್ಟರ್ಗಳು ಕೂಡ ಇಲ್ಲಿ ಇದ್ದಾರೆ. ಅವ್ರು ಯಾವ್ಯಾವ ಮನೆಗಳಿಗೆ ವಾಪಸ್ ಕೊಟ್ಟಿದ್ದೀವಿ ಅಂತ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ನಿಮಗೆ ವಿಚಾರ ಗೊತ್ತಾಗಲಿ ಅಂತ ನಾನು ವಿಷಯನ ಹೇಳ್ತಾ ಇದ್ದೀನಿ. ಬನ್ನಿ ಹೋಗೋಣ ಮುಂದಕ್ಕೆ. ಸಾರ್ವಜನಿಕರು ಇನ್ನು ಮುಂದೆ ಎಲ್ಲಿ ಆದರೂ BWSSB ಕಾಮಗಾರಿ ನಡೀತಾ ಇದ್ರೆ ಅದಕ್ಕೆ ಯಾವುದೊಂದು ಶುಲ್ಕ ಇರುವುದಿಲ್ಲವ ಕೊಡಬೇಡಿ. ಅದನ್ನು ಪ್ರಶ್ನೆ ಮಾಡಿ, ಏನಕ್ಕೆ, ಹೇಗೆ. ಇಲ್ಲಿ ಇಲ್ಲ ಈ ರೋಡಲ್ಲಿ ಇನ್ನ ಇದಾಗ್ತಾ ಇದ್ದಾರೆ. ಅದೇ ರೋಡಲ್ಲಿ ಹಿಂಗೆ ಕಂಟಿನ್ಯೂ ಆಗ್ತದೆ. ಈಗ ಆಗ್ತಾ ಇದ್ದಾರೆ. ಸರಿ, ಅಲ್ಲ ಆ ಮೂಲೆಯಲ್ಲಿದೆ, ಅಲ್ಲೊಮ್ಮೆ ಹೋಗೋಣ. ಆ ಬಂಡೆ ಸಾಲ್ವ್ ಮಾಡಕ್ಕೆ 2 ರಿಂದ 3 ದಿನ ಬೇಕು. ಈಗ ಪಕ್ಕದ ರೋಡಲ್ಲೆಲ್ಲ ಒಳ್ಳೆ ಪ್ರೆಷರ್ ಬರ್ತಾ ಇದೆ. ಅದು ಸೆಪರೇಟ್ ಲೈನ್ ಬೇರೆ ಯಾವ್ದೋ ಕ್ಲಿಂಕ್ ಮಾಡಿದ್ರು. ಇವ್ರು ಹೇಳ್ತಾ ಇರೋದು ಮುಚ್ಚಿಬಿಟ್ರೆ ಮತ್ತೆ HSC ಮಾಡಲ್ಲ ಅಂತ ಅವ್ರಿಗೆ ಅನುಮಾನ. ಆದ್ರೆ ಈ ಎಂಟೈರ್ ರೋಡ್ ನಾವು ಹೊಡಿದ್ವಿ, ಬಂಡೆ ಬಂದಿದೆ. ಆ ಬಂಡೆ ಹೊಡಿಯೋಕೆ 2 ರಿಂದ 3 ದಿನ ಆಯ್ತಾ, ಬಂಡೆ ಹೊಡಿತಾ ಇದ್ದಾರೆ. ಅದು ಹೊಡಿದಲ್ಲೇ ನಮ್ಗೆ ಹಿಂದೆ ಮುಚ್ಚಬೇಡಿ ಅಂತ ಹೇಳಿದ್ರೆ ಮಕ್ಕಳು ಸೇಫ್ಟಿ, ಅದನ್ನು ಲೈವ್ ಮಾಡ್ಬೋದು.
ಮನೆ ಒಳಗೆ ಹೋಗೋದಿದೆ ಆಲ್ರೆಡಿ ಜನ ಬಿದ್ದಿದ್ದಾರೆ. ಸೇಫ್ಟಿ ಕನ್ಸರ್ನ್ಗೋಸ್ಕರ ಮುಚ್ಚಿದ್ರು. ಇದು ಕಾಂಟ್ರಾಕ್ಟರ್ಗೆ ಅಂದರೆ ಗುಂಡಿ ಮುಚ್ಚೋದು ತೆಗಿಯೋದೇನೆ ಕಾಸ್ಟ್ಲಿ ಆಗುತ್ತೆ, ಅವ್ರಿಗೆ ಡಬಲ್ ಪೆನಾಲ್ಟಿ ಬೀಳುತ್ತೆ. ಬಟ್ ವಿ ಆರ್ ರೆಡಿ ಟು ಟೇಕ್ ದಟ್ ರಿಸ್ಕ್. ನಾವು ಗುಂಡಿ ಮುಚ್ಚಿಟ್ಟು ಒಂದೊಂದು ಮನೆ ಒಂದೊಂದು ಕನೆಕ್ಷನ್ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಇನ್ನೂ 3 ದಿನ ಲಿಂಕ್ ಮಾಡೋಕ್ಕಾಗುತ್ತೆ ಅಂದರೆ 3 ದಿನ ನೀರಿರಲ್ಲ ಇಲ್ಲಿ. ಹೊಸ ಲೈನಿಗೆ ಲಿಂಕ್ ಕೊಟ್ಬಿಟ್ರೆ ಹಳೆ ಲೈನ್ ಬಟ್ ನೀರಿರೋದು ಹಳೆ ಲೈನಲ್ಲಿ ಇವಾಗ ಆ ಲಿಂಕ್ ಆಗೋ ತನಕ ಹಳೆ ಲೈನ್. ಇದನ್ನೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಆದ್ರಿಂದ ನಮ್ಗೆ ಮುಚ್ಚಕ್ಕೆ ಅವಕಾಶ ಮಾಡ್ತೀವಿ. ಬಂಡೆ ಹೊಡೆದ ಮೇಲೆ ಮುಂದುವರಿಸ್ತೀವಿ. ಅಲ್ಲ, ಬಂಡೆ ಇರೋದಕ್ಕೆ ಕ್ಯಾರಿ ಮಾಡ್ತಾರೆ ಪೈಪು. ಬಂಡೆ ಬರೋ ಜಾಗದಲ್ಲಿ ಓಪನ್ ಇಟ್ಕೊಂಡು ನೀನು ಉಳಿಕೆದೆಲ್ಲ ಮುಚ್ಚಿರ್ತಾರೆ. ಯಾಕೆಂದ್ರೆ ಬೇಡ ರಿಸ್ಕ್. ಮೇನ್ ಎಲ್ಲ ಇಶ್ಯೂ ಪ್ರತಿಯೊಂದು ಕೆಲಸ ಲೈವ್ ಹೋಗ್ತಾ ಇದೆ. ಆಮೇಲೆ ಮೇಜರ್ ಇಶ್ಯೂ ಒಂದು ಪ್ರತಿಯೊಂದು ಕೆಲಸ ಶುರುವಾಗಿಂತ ಮುಂಚೆ ನಾವು ಈ ಥರ ಹೇಳ್ಬಿಟ್ಟು ಹೋಗ್ತೀವಿ. ನೋಡಿ, ಯಾರು ಅಮೌಂಟ್ ಕೊಡಬೇಡಿ, ನೋಡಿ ಈ ಥರ ಹೇಳ್ಬಿಟ್ಟು ಹೋಗ್ತೀವಿ. ನಾವು ಕೊಟ್ಟರೆ ಪ್ರತಿಯೊಂದು ನಾವು ಈ ಥರ ಹೇಳ್ಬಿಟ್ಟು ಹೋಗ್ತೀವಿ. ಯಾರು ₹1 ಅಮೌಂಟ್ ಕೊಡಬಾರ್ದು. ಅದು ಹೇಳಿರೋದು ನಾವು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ. ಸರಿ, ಏನು ಗೊತ್ತಾ ಮೇಡಮ್, ನಮ್ದು ಇಶ್ಯೂ ಎರಡೇ ಇರೋದು. ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲ. ವಾಟ್ ಎವರ್ ವೇರ್ ಎವರ್ ಎರಡು ಪ್ರಶ್ನೆ ಇದು ಹೇಳ್ತೀನಿ ನಾನು. ವಾಟ್ ಎವರ್ ಆ್ಯಂಡ್ ವೇರ್ ಎವರ್ ಅಂತ ಎಲ್ಲರೂ ಮಾಡಿದ್ರು. ನಿಮ್ಮ ಟೀಮು ಎಲ್ಲೆಲ್ಲಿ ಕೆಲಸ ಮಾಡುತ್ತಾರೆ. ಈಗ ಏಗಳು ಚೇಂಜ್ ಆಗ್ತಾರೆ. ಮೇ ಬಿ ಯು ಮೇ ಬಿ ಹ್ಯಾವಿಂಗ್ 4-5 ಏಸ್ ಆಲ್ ಡಿಫರೆಂಟ್. ಬಟ್ ನೀವು ಒಂದು ಜುರಿಡಿಕ್ಷನ್ ಇದೆ ನಿಮಗೆ, ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ನೀವು ಅಂತಲ್ಲ, ಬೇರೆಯವ್ರಿಗೂ ನಾವು ಯಾರೇ ಇದ್ರೂ ಅಷ್ಟೇ. ಒಂದು ಪ್ರಾಪರ್ ಡಿಸ್ಪ್ಲೇ ಆಫ್ ದಿ ಇನ್ಫಾರ್ಮೇಷನ್. ಅಲ್ಲಿ ಕಂಪ್ಲೀಷನ್ ಪೀರಿಯಡ್ ಇರಬೇಕು. ಡೆಫಿನೆಟಾಗಿ ಜನಗಳಿಗೆ ಗೊತ್ತಾಗಬೇಕು. ಇಲ್ಲಿ ಇಂಥ ದಿವಸ ಶುರು ಮಾಡ್ತೀವಿ, 3 ಮಂತ್ಸ್ ಟೈಮ್ ಬೇಕಾಗುತ್ತೆ. ಇದು ಸರ್ಕಾರದಿಂದ ಫಂಡ್ ಬಂದಿಲ್ಲ ಅನ್ನೋದು, ಇಲ್ಲ ಕಾಂಟ್ರಾಕ್ಟರ್ ನನಗೆ ದುಡ್ಡು ಬಂದಿಲ್ಲ ಅನ್ನೋದು, ಇದರಿಂದ ಜನಗಳು ಯಾವುದೇ ರೀತಿಯಲ್ಲಿ ತೊಂದರೆಗೆ ಸಿಕ್ಕಾಕೋಬಾರ್ದು ಅಲ್ವಾ. ಎರಡನೇದು, ಇಂಥ ಕಾಮಗಾರಿ ಮಾಡುವಾಗ ಯಾರು ಈ ಥರ ಬಂದುಬಿಟ್ಟು ಇಷ್ಟಾಗುತ್ತೆ, 5,000 ಆಗುತ್ತೆ, 4,000 ಆಗುತ್ತೆ, ಮೆಟೀರಿಯಲ್ ನೀವೇ ಕೊಡಬೇಕು. ಇಟ್ಸ್ ನಾಟ್ ಬಿ ದಟ್. ಬಿಕಾಸ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ದಿಸ್ ವರ್ಕ್ ಅಲ್ವಾ. ಸೊ ನಮ್ಮದೇ ದುಡ್ಡು ತಾನೇ ಹೋಗ್ತಾ ಇರೋದು, ಅಲ್ಲೂ ಜನಸಾಮಾನ್ಯ ತೆರಿಗೆ ಹಣ ತಾನೇ ಹೋಗ್ತಾ ಇರೋದು. ಮತ್ತು ಅದಕ್ಕೆ ಯಾಕೆ ಸಪ್ರೇಟು ಅಲ್ವಾ. ಎರಡೂ ಇದು ಎರಡು ತಾನೇ ಮೇಯ್ನ್ ನಮ್ದು ಇರೋದು. ಈಗ ಇಲ್ಲಿ ಅದು ಹಾಕಿದ್ದೀರಾ, ಅದನ್ನು ಸುಸ್ತೀರಾ, ಮತ್ತೆ ಇದು ಮಾಡ್ತಾರೆ. ಡಿಫ್ರೆಂಟ್ ಇನ್ಕನ್ವೀನಿಯನ್ಸ್ ಯಾರಿಗೂ ಆಗಬಾರ್ದು ಅನ್ನೋದು ಮೂಲ ಉದ್ದೇಶ. ಇಲ್ಲಿ ಬೋರ್ಡ್ ಅಲ್ಲಿ ಕರೆಕ್ಟ್ ಆಗಿ ಯಾವ ಡೇಟಿಗೆ ಮುಗಿಯುತ್ತೆ ಅಂತ ಹಾಕಿದಾಗ ಅದು ಹಾಕಿದಾಗ ಏನಾಗುತ್ತೆ ಅಂದ್ರೆ ಮುಗಿದಿಲ್ಲ ಅಂತ ಆದಾಗ ಜನ ಕಂಪ್ಲೇಂಟ್ ಶುರು ಆಗುತ್ತೆ. ಯಾವಾಗ ಮುಗಿಬೇಕು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇವ್ರದ್ದು ಇನ್ನೂ ನಡೆಯುತ್ತೆ ಅನ್ನೋ ಏನು ವಿಚಾರ ಅಂತ ಗೊತ್ತಿಲ್ಲ. ಇಲ್ಲ ಅದು ಓಕೆ. ನಿಮ್ಮ ಈಗ ಟೈಮ್ ನಾವು ಏನು ಮಾತಾಡಕ್ಕೆ ಹೋಗಲ್ಲ. ಸರಿ, ಆ ಬೋರ್ಡಲ್ಲಿ ಹಾಕ್ಬಿಡಿ. ಅಲ್ಲ ಇಲ್ಲಿ ಐಸೋಲೇಟೆಡ್ ಫ್ರೀ ಇರುತ್ತೆ. ಅಲ್ಲ ಐಸೋಲೇಟೆಡ್ ನಾನು ಬೇರೆ ತರ ಹೇಳಿದೆ. ಒಂದು ಐಸೋಲೇಟೆಡ್ ಕೇಸ್ಗಳು ಇರ್ಬೋದು ಬೇರೆ ಬೇರೆ ಕಾರಣಗಳಿಗೆ. ಆದ್ರೆ ನಮ್ಗೆ ಮೊನ್ನೆ ಕ್ಲಿಯರ್ ಆಗಿ ಗೊತ್ತಾಗಿದೆ, 1,500 ಇಂದ 10,000 ಇಲ್ಲ. 10,000 ಇಲ್ಲ. ಲೈವ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಯಾರು. ಒಬ್ಬ ತಾತ ಬಂದಿದ್ರು. ಐ ಡೋಂಟ್ ನೋ ವೆದರ್ ಅಲ್ಲಿ ಹೋಗೋಣ. ಅಲ್ಲಿದ್ದಾರೆ, ಅಲ್ಲಿದ್ದಾರೆ. ಅವ್ರಿಗೆ ಯಾರು ಹೌದು 10,000 ಯಾವುದು ಅಲ್ಲ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಆ ವ್ಯಕ್ತಿ. ಆಯ್ತು ಬರ್ರಿ. ಅಕಸ್ಮಾತ್ ಲೇಬರ್ ತಗೊಂಡ್ರು ನಾವು ತಗೊಂಡ್ರು ಒಂದೇ ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಗಮನಕ್ಕೆ ಅವ್ರ ಪ್ರತಿಭಟ್ ಸರ್ ಫೋನ್ ಮಾಡಿದಾಗ ಕೆಲವು ಕೇಸಸ್ ಆಲ್ರೆಡಿ ರಿಟರ್ನ್ ಆಗಿದೆ. ಅದರಲ್ಲೂ ಒಂದೆರಡು ಇಲ್ಲ ಅಂದ್ರೆ ನಾವು ಅಫಿಷಿಯಲ್ ಆಗಿ ನೋಟಿಸ್ ಅವ್ರ ಮೇಲೆ ಆಕ್ಷನ್ ಮಾಡ್ಬೋದು. ನಾವು ಇಷ್ಟೇ ಕೇಳೋದು ಅಧಿಕಾರಿಗಳಿಗೆ. ಟ್ರಾನ್ಸ್ಪರೆನ್ಸಿ. ಈಗ ಇನ್ನೊಂದು ವಿಷಯ, ಈಗ ಇದನ್ನ ಇಷ್ಟೊಂದೆಲ್ಲ ಆಗಿದೆ ಅಂತ ಇಲ್ಲಿ ಜನರಿಗೆ ಗೊತ್ತಾದಾಗ ಸ್ವಲ್ಪ ಜನ ಹೊರಗೆ ಬಂದು ನನ್ನ ಹತ್ರ ತಗೊಂಡಿದ್ದು ನನ್ನ ತಗೊಂಡಿದ್ದು ಹೊರಗೆ ಬರೋ ಸಾಧ್ಯತೆನೂ ಇರುತ್ತೆ. ಅದನ್ನು ಗಮನಕ್ಕೆ ತಗೊಂಡು ಅವ್ರಿಗೂ ವಾಪಸ್ ಕೊಡ್ತಾರೆ. ಯಾಕಂದ್ರೆ ಅವರಿಗೆ ಧೈರ್ಯ ಬರುತ್ತೆ, ಓ ಹೌದಲ್ವಾ ವಾಪಸ್ ಕೊಟ್ಟಿದಾರಲ್ವಾ ನಮ್ದು ತಗೊಳ್ಳೋಣ. ಅದು ಫಸ್ಟ್ ಅಲ್ಲೇ ನಾನು ಹೇಳಿದೆ ಏನಾಗುತ್ತೆ ಅಂತ. ಇವರು ನಾವಿದ್ದಾಗ ಏನಾಗುತ್ತೆ, ಅವ್ರು ಬಂದಾಗ ಏನಾಗುತ್ತೆ, ಅವ್ರು ಬಂದಾಗ ಏನಾಗುತ್ತೆ ಎಲ್ಲ ಹೇಳಿದ್ದೀನಿ ಬಿಗಿನಿಂಗ್ ಅಲ್ಲಿ.
ಓಕೆ ನಾನು ತಗೊಂಡೋಗಿದ್ದೇನೆ. ನೀವು ತಗೊಂಡೋಗಿ ನೀವು ಹೊರಡ್ರಾ? ನಾನು ನೋಡ್ಕೊತೀನಿ. ನೋ ಇಲ್ಲೇ ಶ್ರೀರಾಮ್ ಪ್ರಾಪರ್ಟಿ. ಬಟ್ ಫ್ರೀಕ್ವೆಂಟ್ ಆಗಿ ಮೋಸ್ಟ್ ಹೋಗಿ ನಾವು ಮೀಟ್ ಆಗ್ತಾ ಇರ್ತೀವಿ. ಯಾಕಂದರೆ ಇಂಥ ಇಶ್ಯೂಗಳು ಬರ್ತಾ ಇರ್ತವೆ KRSಗೆ, ಹಾಗಾಗಿ ಖಂಡಿತವಾಗಿ ಬರ್ತಾ ಇರ್ತೀವಿ. ಒಳ್ಳೆ ಥ್ಯಾಂಕ್ ಯು ಮೇಡಮ್, ಒಳ್ಳೆ ಚೆನ್ನಾಗಿ ರೆಫರ್ ಮಾಡಿದ್ದೀವಿ. ಥ್ಯಾಂಕ್ ಯು. ಟೀಮ್ ನಾವು ಬರ್ತಾ ಇರ್ತೀವಿ. ನಿಮ್ಗೆ ಏನೇ ಇಶ್ಯೂ ಇದ್ರೆ ಈಗ ಹೋಗ್ಬೋದು. ನಾವು ಸಾಲ್ವ್ ಮಾಡ್ತೀವಿ. ನಮ್ಮ ಬೇಗೂರಲ್ಲಿ ಛಾಯಾಬಣ್ಣ ಅಂತ ಇದ್ದಾರೆ ಈಗ ಟ್ರಾನ್ಸ್ಫರ್ ಆಯಿತು BDMಗೆ. ಹಾಂ ಒಳ್ಳೆ ರೀ. ನೀವು ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಬಂಧುಗಳೇ, ಇದು ನೋಡ್ತಾ ಇದ್ದೀರಾ, ಇಲ್ಲಿ ಬಂದ ಮೇಲೆ ಇಂಜಿನಿಯರ್ಗಳು ಮತ್ತೆ ಕಾಂಟ್ರಾಕ್ಟ್ಗಳು ಇಲ್ಲಿ ಬಂದು KRS ಪಾರ್ಟಿ ಅವರನ್ನೆಲ್ಲ ಇಲ್ಲಿ ಒಟ್ಟಿಗೆ ಕರೆಸಿದ ಮೇಲೆ ಹಲವಾರು ಥರದ್ದು ಏನು ಹೇಳ್ತಾರೆ, ಒಂದು ಪಾರದರ್ಶಕವಾಗಿ ಮಾಹಿತಿಗಳು ಸಿಕ್ಕಿದಾವೆ. ಅವರು ಕೂಡ ಪಾರದರ್ಶಕವಾಗಿ ಸ್ಪಂದಿಸಿದ್ದಾರೆ. ದುಡ್ಡು ತಗೊಂಡಿರೋದು ನಿಜವಾಗ್ಲೂ ತಪ್ಪು. ನಾವೊಂದು ಅವಕಾಶ ಕೊಡ್ತೀವಿ KRS ಪಾರ್ಟಿಯಿಂದ. ನಾವೇನು ವಿದೇಶಕ್ಕೆ ನುಗ್ಗಿ ನಮ್ಮ ದೇಶದಲ್ಲಿ ಯಾವ ಥರ ನಡೀತೆ ಅಂತ ನಮ್ಗೆ ಗೊತ್ತು. ಆದ್ರೂ ಆ ದುಡ್ಡುಗಳನ್ನೆಲ್ಲ ಅವರು ವಾಪಸ್ ಕೊಟ್ಟು ಅವರು ಕಾಮಗಾರಿನ ಅವರ ಟೈಮ್ ಲೈನ್ ಪ್ರಕಾರ ಪಾರದರ್ಶಕವಾಗಿ ಮುಂದುವರಿಸಿದ್ದನ್ನು ಮುಗಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಇರುವಂಥದ್ದು. ಇಲ್ಲಿ ಈಗ ಇನ್ನೂ ಸ್ವಲ್ಪ ಜನ ದುಡ್ಡು ಕೊಟ್ಟಿರೋರು ಅವ್ರನ್ನೆಲ್ಲ ಮಾತಾಡ್ಸೋಣ ಬನ್ನಿ. ಅಜಯ್ ಬನ್ನಿ ಅಜಯ್. ಇಲ್ಲಿ ಇವರೊಬ್ರು ಕರೆಯೋ ಅದೇ ಇನ್ನೊಬ್ರು ಯಾರು ಮಾತಾಡಿದ್ರು ಒಳಗೆ. ಮೇಡಮ್ ಜಾಸ್ತಿ ಹೊತ್ತು ಮಾತಾಡಿದ್ರೆ ಅವರೇ ಅಲ್ವಾ ಇಲ್ಲಿ? ಅವ್ರಿಗೆ ಪರಿಚಯ ಇರೋರು ಇಲ್ಲಿ ಬರಬಾರ್ದು. ಇಲ್ಲಿ ಒಂದು ನಿಮಿಷ ಅವರಲ್ಲ, ಇನ್ನೊಬ್ರು ಸಾಕಮ್ಮ ಅವರು. ಸಾಕಮ್ಮ ಇದ್ದಾರಾ? ಎಲ್ಲೋಗಿದ್ದಾರೆ? ಕೆಲ್ಸಕ್ಕೆ ಹೋಗಿದ್ದಾರೆ, ಕೆಲ್ಸದ ಮೇಲೆ ಹೋಗಿದ್ದಾರೆ. ಎಷ್ಟು ಕೊಟ್ಟಿದ್ದು ಅವ್ರು ಹೇಳಿದ ಅಮೌಂಟ್? ಸಾಕಮ್ಮ ಅವ್ರದ್ದು ಅದರಲ್ಲಿದೆ 4 3 ಅಲ್ವಾ? 3 ಕೇಳಿದ್ದು 2,000 ಕೊಟ್ಟಿದ್ದಾರೆ. ಇಲ್ಲ ಸಾಕಮ್ಮ ಜಾಸ್ತಿ ಇದೆ. ಇಲ್ಲಿ ಇದು ಸಾಕಮ್ಮ ಸಾಕಮ್ಮ 3,000. 3,000 ಅದೇ 2,000 ವಾಪಸ್ ಕೊಟ್ರಾ ನಿಮ್ಗೆ? 3,000 ಕೊಟ್ಟಿರೋದಾ? ಇನ್ನು 1,000 ಬರ್ಬೇಕಾ? ಅವ್ರು ಹೇಳ್ತಾ ಇರೋದು ರಾಘವೇಂದ್ರ ಅವರ ನೋಡಿ, ಇವರು 3,000 ಕೊಟ್ಟಿದ್ದಾರೆ, 2,000 ವಾಪಸ್ ಕೊಟ್ಟಿದ್ದಾರೆ, ಇನ್ನೂ 1,000 ಕೊಟ್ಟಿಲ್ಲ. ಸರ್ ಅವರು ಮಗಳವರು ನಾನು 2,000 ಫೋನ್ ಪೇ ಮಾಡಿದ್ದೀನಿ, 2,000 ರಿಟರ್ನ್ ಮಾಡಿದ್ದೀನಿ ನಾನು. ಇಲ್ಲೇ ಅಲ್ಲ ಒಂದು ನಿಮಿಷ ಸರ್, ನಮಗೆ ಅವ್ರು 2,000 ನಾನು 2,000 ವಾಪಸ್ ಮಾಡಿದ್ದೀನಿ ನೋಡಿ, ಇಲ್ಲೇ ಇದೆ. ಸರಿ ಮಾತಾಡ್ಕೊಂಡು ಅದೇನಿದೆ ಸಾಕಮ್ಮ ಕಾಲ್ ಮಾಡಿ. ಸರ್, ಒಂದು ನಿಮಗೆ ಈ ಕಲೆಕ್ಷನ್ ಮಾಡೋಕ್ಕೆ ನೀವಲ್ಲ ನಿಮಗೆ ತಗೊಳಕ್ಕೆ ಯಾರು ಹೇಳಿದ್ರು? ನಾವು ಫಸ್ಟ್ ಲೇಬರ್ಗೆ ಹೇಳೋದೇ ಫಸ್ಟ್. ನೀವೇ ಕೆಲಸ ಮಾಡ್ತಾ ಇದ್ದೀರಾ ಸರ್, ಇವರು ಕಾಂಟ್ರಾಕ್ಟರು ಅಲ್ಲ, ಇವರೇ ಕಾಂಟ್ರಾಕ್ಟರ್ ಅಲ್ಲ. ನಾನು ಹೇಳ್ತೀನಿ ಪರ ಇವರು ಈಸ್ಕೊಂಡಿದ್ದೀರವರು ಲೇಬರ್ ಕೆಲಸ ಮಾಡೋರು ಅಂತ ಹೇಳ್ತವ್ರಲ್ಲ, ಆ ಅಮೌಂಟ್ ಇವಾಗ ಇವ್ರ ಮೇಲೆ ಬರ್ತಾ ಇದೆ ಅಂತ ಇವ್ರ ಕೈಯಿಂದ ಕೊಡ್ತಾ ಇರೋದು. ಆಗ್ತಾ ಇದೆಯಾ? ಇವರು ಇಲ್ಲ ಸಾಕಮ್ಮ ಅವ್ರೆ ನಮಸ್ಕಾರ. ಮಗಳ ಹಲೋ ಹಲೋ, ಲೌಡ್ ಸ್ಪೀಕರ್ ಬರ್ತಾ ಇಲ್ಲ. ಹಂಗೆ ಅಷ್ಟೇ ಇದೆ ಲೌಡ್ ಸ್ಪೀಕರ್. ಹೇಳಿ ಅಮ್ಮ, ಇದು ಲಾವಣ್ಯ ಅವರೇ, ನಾನು ನಿಮಗೆ ಫೋನ್ ಮಾಡಿ ಎಷ್ಟು ಇಸ್ಕೊಂಡ್ರು ಅಂತ ನೀವು 2,000 ಅಂದ್ರಿ, ನಾನು ರಿಟರ್ನ್ ಮಾಡೋದನ್ನ ರಿಟರ್ನ್ ಮಾಡಿಲ್ವಮ್ಮ? ಏನು ಮಾಡಿದೆ ಅಮ್ಮ? ಅಲ್ಲ, ರಿಟರ್ನ್ ಮಾಡೋದು ಗೊತ್ತು. ಎಷ್ಟು ಕೊಟ್ಟಿರೋದು ನೀವು? 3,000 ಕೊಟ್ಟಿರೋದು ಟೋಟಲ್ ಆಗಿ. ನನಗೆ 2,000. ಓಕೆ, ಇವಾಗ ಹೇಳ್ತಿದಾರಲ್ಲ 3,000 ಕೊಟ್ಟಿರೋದಲ್ವಾ? 2,000 ವಾಪಸ್ ಕೊಟ್ಟಿದಾರಲ್ವಾ? 2,000 ವಾಪಸ್ ಕೊಟ್ಟಿದ್ದಾರೆ. 3,000 ವಾಪಸ್ ಕೊಡ್ತಾರೆ ಅವರು. ಆಯ್ತಾ? ಸರಿ. ಇವರು ನಮ್ಮ ಸೀನಿಯರ್, ನಮ್ಮ ಏರಿಯಾ ಸೀನಿಯರ್. ಮನೆ ಅದು ಇವ್ರದ್ದು ನೀವು ಬಂದಿದ್ದೆ, ನೀವು ಇರ್ಲಿಲ್ಲ. ಇಲ್ಲಿ ನೋಡಮ್ಮ, 1,500 ಕೊಟ್ಟಿದ್ದಾರೆ. ರಿಟರ್ನ್ ಮಾಡೋದನ್ನ ಮಾಡಿದ್ವಣ್ಣ ಅಮೌಂಟು. ವಾಪಸ್ ನಾನು ಬಂದು ಕೊಟ್ಟಲ್ಲಣ್ಣ, ಬರೇ ಬಂದು ಹೇಳಿದ್ದು ಕಾಸು ಕೊಟ್ಟಿಲ್ಲ. ಇನ್ನು ಯಾರ ಕೈಯಲ್ಲಿ ಕೊಟ್ಟಿರೋ ಅಣ್ಣ?
ಅಣ್ಣ ನೀವು ಅಲ್ಲಿ ಸಿಕ್ತಾಗ ನಾನು ಕೊಟ್ಟಲ್ಲಣ್ಣ ಮನೆ ನೋಡಿ ಫಸ್ಟ್ ಇವ್ರ ಕೈ ಕೊಟ್ಟ ಇಲ್ಲ ಇಲ್ಲ ಯಾವುದು ಅಂತ ಮೇಡಮ್ ಮಾತಾಡಿದ್ ನೀವು ಅಣ್ಣ ಆಯ್ತಣ್ಣ ಹೇಳ್ಬಾರ್ದು ಹೇಳ್ಬಾರ್ದು ನಿಮ್ದು 2 ಕಲೆಕ್ಷನ್ ಇತ್ತಲ್ಲ ಆ ಮನೆನಣ್ಣ ಇಲ್ಲ ಗುರು ಮೇಲ್ಗಡೆ ಶೆಡ್ ಇದೆಯಲ್ಲ ಬ್ಲೂ ಕಲರ್ ಬಿಲ್ಡಿಂಗ್ ಮೇಲೆ ತಗಡು ಶೆಡ್ ಆ ಮನೆ ಚೆನ್ನಾಗಿದೆ ಬಂದು ಮಾತಾಡಿದ್ರು ನೀವು ಇನ್ನೊಬ್ರು ಯಾರೋ ಮಾಡಿರ್ಬೇಕು ಇವ್ರ ತರ ಇನ್ನೊಬ್ರು ಇರ್ಬೋದಣ್ಣ ಸರಿ ಸರಿ ನನ್ನ ಹತ್ರ ಮಾತಾಡಿದ್ರು ಅವರು ನಾನೇ ಮಿಸ್ಟೇಕ್ ಮಾತಾಡಿದ್ರು 1,500,000 ಕೊಡ್ತೀನಿ ಇನ್ನೊಂದ್ಸರಿ ಯಾಕೆ ಕೊಡ್ಬೇಡಿ ಕೊಡ್ತೀನಿ ಆಯ್ತಣ್ಣ ಆಯ್ತಣ್ಣ ನಾನೇ ಮಿಸ್ಟೇಕ್ ಹುಡುಗ ಮಾಡಿರೋ ಮಿಸ್ಟೇಕ್ ನಾನು ತಗೊಂಡ್ಬಂದು ನಿಮ್ ಹುಡುಗ ಕೊಟ್ಟ कॉन्ट्रैक्टर इनको मालूम नहीं वो जो खबला को गई नहीं उन्हें पैसा काट ली अब इन्हें जेब से देनी पैसे हाथ से देनी पैसे ಸರ್ ಇವ್ರಿಗೆ ಕೊಟ್ಬಿಡಿ ಇವ್ರಿಗೆ ಕಿವಿ ಕೇಳಿಸ ನೋಡಿ ನಾವೊಂದು ಗ್ಲಾಸ್ ಕೂಡ ಕುಡ್ದಿಲ್ಲ ಸರ್ ಅವ್ರಿಗೆ ಅವ್ರದ್ದು ಎಷ್ಟು ತಗೊಂಡಿದ್ದಾರೆ 1,500,000 ಅಲ್ಲ ಆಳ್ಗೆ ಒಂದ್ ಕಲ್ಲಂತ ಹೊಡಿಬಾರ್ದು ನಾನು ಬಂದು ಅವ್ರನ್ನ ಕೇಳಿದೆ ಅವ್ರು ಯಾರು ಅವ್ರ ಮನೇಲಿ ಇದ್ರು ಬೇಕಾದ್ರೆ ಕೇಳಿ ಅಲ್ಲ ಅಲ್ಲ ಒಂದ್ ನಿಮಿಷ ಏನ್ ಹೆಸರು ಬಂದಿದ್ದೆ ಅವ್ರದ್ದು ಹೆಸರು ಹಾಕಿಲ್ಲ नाम क्या लिखा कोई ಇಲ್ಲ ಇಲ್ಲ ಹೆಸರು ಹಾಕಿಲ್ಲ ಬಿಡಿ ಅವತ್ತು ಸಿಕ್ಕಿಲ್ಲ ಅವ್ರು ನಾನು ಯಾವ ಮನೆ क्या तुम्हारे भू का नाम क्या ಆಯಿಷಾ ಇಲ್ಲಿದೆ इल्ली ಇದೆ ಆಯಿಷಾ ಇಲ್ಲಿ ಆಯಿಷಾ ಇಲ್ಲಿ 2 ಅಂತಿದ್ದಾರೆ ಅವ್ರು ಎಲ್ಲಿದ್ದಾರೆ ಬಹು ಎಲ್ಲಿ ಕರೀರಿ ಅವ್ರನ್ನ ಯಾರೋ ಒಬ್ರು ಬಾತ್ ಕರ್ನೆ ಬುಲಾರಿ ಅವ್ರ ಮನೆ ಹತ್ರ ನಾವು ಅವ್ರೇನಾ 10,000 10,000 ಯಾರು ಇಲ್ಲ 10,000 ಒಬ್ರು ನೀನು ಅಳ್ತಾ ಇದಾರ ಅಂತ ಹೇಳ್ದಕ್ಕೆ ಏನ್ ಹೇಳ್ದೆ ಅವ್ರಿಗೆ ನಗ್ತಾ ಇದಾರೆ ಅಂತ ಇವ್ರೆ ಅವು 1,500 ಇಂದ 10,000 ಅಂತ ಅಂದ್ರೆ ಅಷ್ಟು ರೇಂಜ್ ಅಲ್ಲಿ ಕೊಡ್ತಾರೆ ಅಂತ ಹೇಳಿದೆ ಪೈಪ್ ಸೇರಿ ಮೆಟೀರಿಯಲ್ ಸೇರಿ ಆಗಿರುತ್ತೆ ಬೆಳಿಗ್ಗೆ ಕ್ಯೂ ಕೇಳಿಸಲ್ಲ ಅವ್ರಿಗೆ ಅವ್ರನ್ನ ಯಾರೋ ಒಬ್ರಿಗೆ ಹೋಗಿ ಕರೀರಿ ಯಾರು ಹೋಗ್ತೀರಾ ಇದು ಪೈಪ್ ಲೈನ್ ಎಷ್ಟು ತಗೊಂಡಿರೋದು ಪೈಸೆ ಅಡೇ ಸರ್ ಅಂದ್ರೆ 2,500 ಕೊಟ್ರ ವಾಪಸ್ ಕೊಟ್ರಾ ಇಲ್ಲ ಅವ್ರಿಗೆ ನೋಡಿ ಹೇಳ್ಬಿಡಿ ಬನ್ನಿ ಅವ್ರಿಗೊಂದು ಅದೇ ಇವ್ರದೇ ಮನೆ ಪಾಪ ಇವ್ರಿಗೆ ಕಿವಿ ಕೇಳಿಸಲ್ಲ ನಾನೇ ಬೇರೆ ನಿಂತಿದ್ದೆ ಮೇಡಮ್ ಹೇಳಿ ಈ ಕಡೆ ಬನ್ನಿ ಮನೆಯವರು ಎಲ್ಲಿದ್ದಾರೆ ಇಲ್ಲ ಅಂತ ಆಮೇಲೆ ಬರೋಣ ಅಂತ ಬೇರೆ ಹುಡುಗರು ಏನು ಅದು ರಿಟರ್ನ್ ಬರುತ್ತೆ ಆಗಿಲ್ಲ ಅವರು ವಾಪಸ್ ಕೊಡ್ತಾರೆ ಆಯ್ತಾ ನೀವು ನಮಗೆ ಕೊಟ್ಟಿಲ್ಲ ಅಂದ್ರೆ ಅಬ್ಬಾಸ್ ಗೊತ್ತಾ ನಂಬರ್ ತಗೊಳ್ಬೇಕಾದ್ರೆ ನೀವು ಆಯಿಷಾ ಆಯಿಷಾ ಈ ಸಲ ಬರ್ದಿದೆ ಫೋನ್ ಮಾಡಿ ಕೈ ಟಚ್ ಆಗಿದೆ ಅಷ್ಟೇ ಸರಿ ಆಯ್ತು ಇವ್ರದ್ದು ಕೊಡ್ತಾರಂತೆ 2,500 ಸರಿ ಗೊತ್ತಾ ಈಗ ಹೇಳ್ತೀನಿ ನಿಮ್ಗೆ ನೀವು ಫೋನ್ ಮಾಡಿ ಈಗ ನೋಡಿ ಕೈ ಬರ್ತಾ ಇದ್ದಾರೆ ಎಲ್ಲ ಇದೇ ಆಯ್ತು ಅವರು ಆಮೇಲೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅಷ್ಟೇ ಆಯಿಷಾ ಎಂದೇ ಕೇಳಿಲ್ಲ ಅಲ್ವಾ ಅಲ್ಲ 2,500 ಕೊಡ್ತಾರಂತೆ ಅಲ್ಲಿ ಅವ್ರು ಹೇಳಿದ್ದಾರೆ ಅವ್ರು ಇರ್ಲಿಲ್ವಂತೆ ಅವಾಗಲೇ ಅವ್ರು ಹೋದಾಗ ಆ ವ್ಯವಸ್ಥೆ ನಾವು ಆ ವ್ಯವಸ್ಥೆ ಯಾವಾಗ ಆ ವ್ಯವಸ್ಥೆ ಕಡೆಗೆ ಹೋಗ್ಬಾರ್ದು ಸರಿ ಬಾಬಾ ಅಲ್ಲ ಅವತ್ತು ಇಲ್ಲಿ ಬನ್ನಿ ಆ ಕಡೆ ಬೇಡವಾ ಹಿಂದೆ ಹಿಂದೆ ಎಲ್ಲ ಇಲ್ಲೇ ಕೊಟ್ಟಿರೋದು. ಹಿಂದೆ ಬೇಡವಾ ಅಂದ್ರೆ ಅಲ್ಲ ಅಲ್ಲಿ ಒಂದ್ ಕಡೆ ಕೆಳಗಡೆ ಇಲ್ಲಿ ಕೇಳಿ ಆಟೋ ಹಾಕ್ಬಿಟ್ಟು ನಾಗರಾಜ್ದು ಅನೌನ್ಸ್ಮೆಂಟ್ ಮಾಡಿ ನಿಮ್ಗೆ ಆ ಥರ ಏನೋ ದುಡ್ಡು ತಗೊಂಡು ಬನ್ನಿ ಅಂತ ಇವ್ರಿದ್ರ ಅವತ್ತು ನಿಮ್ದು ಎಷ್ಟು ಕಾಸು ಕೊಟ್ಟಿದ್ದು 3,000 ವಾಪಸ್ ಕೊಟ್ರಾ? ರಾಘವೇಂದ್ರ ಅವ್ರೆ ಇಲ್ಲೇ ಇದ್ದೀನಿ ನಾನು ಇಲ್ಲೇ ಇದ್ದೀರಾ ಯಾಕಂದ್ರೆ ಅಲ್ಲ ಇವರು
ಅವರಲ್ಲ ಇವ್ರು ಗೊತ್ತಾಗ್ಬೇಕಲ್ಲ ಇಂಜಿನಿಯರ್ ಉಳಿದಿದ್ದು ಅವ್ರು ಮಾಡ್ತಾರೆ. ನೇರವಾಗಿ ಹೇಳಿ ಏನು ಕೊಟ್ಟಿದ್ದಾರಾ ಇಲ್ವಾ ಹೇಳ್ಬಿಡಿ ಅಷ್ಟೇ. ಅದು ನಾವು ಸರಿ ನೀವೇ ಮಾಡಿಸ್ಕೋಬೇಕು. ಅದಕ್ಕೆ ನಾವೆಲ್ಲ ಕುಂತು ಅದು 1 ವರ್ಷ ಅದಕ್ಕಾಯ್ತು. ಇದು ಪೈಪ್ಗೆ 1 ವರ್ಷ. ಈಗ ಅವ್ರು ಹೇಳ್ತಾ ಇರೋದು ಪೈಪ್ ಲೈನ್ ಹಾಕೋದಕ್ಕೆ 1,500,000 ಕೊಟ್ರಂತೆ. ಆಮೇಲೆ ಈ ಸ್ಯಾನಿಟರಿದು ಬ್ರೇಕ್ ಆಯ್ತು, ಅದು ನಾವು ಮಾಡಲ್ಲ, ನೀವೇ ಮಾಡ್ಬೇಕು ಅಂತ ಹೇಳಿದಕ್ಕೆ ಇನ್ನೊಂದು 1,500,000 ರೂಪಾಯಿ ಕೊಟ್ಟು. ಯಾರು ಕೇಳ್ಕೊಟ್ರ? ನೀವೇ ಕೊಟ್ರ ಅಥವಾ ನೀವು ಕೈಯಿಂದ ಕೊಟ್ರ? ಯಾರು ಕೇಳ್ಕೊಟ್ರಿ? ಅಲ್ಲ, ಮೆಟೀರಿಯಲ್ ತಂದಿದ್ದಾರೆ 1,500,000 ಮೆಟೀರಿಯಲ್ ಬಿಟ್ಟದು ಅಲ್ಲ ಬಿಟ್ಟು. ಹೇಳ್ತೀನಿ ಕೇಳಿ, ನಾನು ಅಲ್ಲಿದ್ದಾಗ ಅವ್ನು ನಮ್ಮ ಲೇಬರ್ ಏನೋ ಮಾತಾಡ್ತಾ ಇದ್ದಾರೆ ಜೊತೆ. ನಾನು ಅವ್ನಿಗೆ ಸ್ಟ್ರಾಂಗ್ ಆಗಿ ಹೇಳಿದೆ, ಏನು ದುಡ್ಗಿಡೋರ ಹತ್ರ ಕೇಳ್ತಾ ಇದ್ದಾನೆ, ನಾ ಪಾಪ ಅವ್ರು ಬೈತಾಗಿದೆ, ನಾನೇ ಕೇಳಿ ಅಂತ. ನಮ್ಮ ಲೇಬರ್ನ ಹೌದಾ ಬೈತಾ ಕೊಟ್ಟಿದ್ರೆ ಹೇಳ್ತೀನಿ ಕೇಳಿ. 1 ಸೆಕೆಂಡು ಅವ್ರು ಬೇಡ, ನಾವು ಪೊಲೀಸ್ ಕೆಲಸ ಮಾಡೋದು ಬೇಡ. ತುಂಬಾ ಸಿಂಪಲ್, ಪೊಲೀಸ್ ಕೆಲಸ ನಾವು ಮಾಡೋದು ಬೇಡ. ಯಾಕಂದ್ರೆ ಕಳ್ಳನ ಹತ್ರ ಕೇಳಿದ್ರೆ ಕಳ್ಳತನ ಮಾಡಿಲ್ಲ ಅಂತಾನೆ ಹೇಳೋದು. ದಯವಿಟ್ಟು ಅರ್ಥ ಮಾಡ್ಕೋಬೇಕು ನೀವು. ಸೊ ಅದಕ್ಕೆ ಪೊಲೀಸ್ ಕೆಲಸಕ್ಕೆ ಹೋಗೋದೇ ಬೇಡ. ಇವ್ರು ಯಾಕೆ ಸುಳ್ಳು ಹೇಳ್ತಾರೆ? ಇಷ್ಟು ಏಜ್ ಆದವರು, ಇವ್ರಿಗೇನ್ ಬಂದಿದೆ? ಮತ್ತು ಮೊನ್ನೆನೂ ಹೇಳಿದ್ದಾರೆ ಅವರು ಲೈವಲ್ಲಿ ಹೇಳಿದ್ದಾರೆ, ಸೇಮ್ ಅಮೌಂಟ್ ಹೇಳಿದ್ದಾರೆ. ಇವತ್ತೊಂದು ಹೇಳ್ಬೋದು, ಮೊನ್ನೆ ಒಂದು ಹೇಳ್ಬೋದಿತ್ತಲ್ಲ. ಅಮ್ಮ ನೀವು ನಾನು ಇಲ್ಲಿ ಇದ್ದಾಗ ನಾನು 1000 ಸಲ ಹೇಳಿದ್ನಲ್ಲ, ಏನಾದ್ರು ದುಡ್ಡು ಕೇಳ್ತಾವನ ಅಂತ. ಯಾಕೆ ನನ್ನ ಹತ್ರ ಹೇಳಿಲ್ಲ ನೀವು? ಯಾಕೆ ಹೇಳಿಲ್ಲ? ಅಲ್ಲ ನಾನು ಬೈಬಿಟ್ಟು ಹೇಳಿನಲ್ಲ. ನೀವ್ಯಾರು ಅವರ ಐಡೆಂಟಿ ಕಾರ್ಡ್ ಹಾಕಿರ್ತೀರಾ? ಅಧಿಕಾರಿಗಳೇ ಐಡೆಂಟಿ ಕಾರ್ಡ್ ಹಾಕಲ್ಲ, ಇವತ್ತೇನು ಹಾಕಿರ್ತಾರೆ. ಅವರು ನನ್ನ ಹತ್ರ ಇದ್ದಾವೆ. ಇವ್ರು ಇರ್ಲಿಲ್ಲ, ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿದ್ರು, ಇವ್ರು ಹೇಳಿದಾರ ಅಂತ ರಿಟರ್ನ್ ಮಾಡ್ತಾರಾ? ದುಡ್ಡು ಕಲೆಕ್ಟ್ ಸರ್ ಇವ್ರದ್ದೊಂದು ಆಯ್ತು. ಈಗ 1 ನಿಮಿಷ ಸರ್. ಈಗ ಇದು ಒಂದು ರೀತಿ ಹೆಂಗಾಗ್ತಿದೆ ಅಂದರೆ, ಹೊಸದು ಹೊರಗೆ ಬರುತ್ತೆ. ಈಗ ನಾವು ಹೋದ್ರೆ ಮನೆಗೂ ಹೋದ್ರೆ ಹೊಸದು ಹೊರಗೆ ಬರುತ್ತೆ. ಇದಕ್ಕೆ ಇವಾಗ ಏನು ವ್ಯವಸ್ಥೆ ಮಾಡ್ತಾರೆ ಹೇಳಿ? ಸ್ಟ್ರಿಕ್ಟಾಗಿ ನಾನು ಮೊನ್ನೆನೇ ವರ್ಕ್ ಮಾಡಿದ್ದೀನಿ, ಏನು ಆ ಥರ ಆಗ್ಬೇಕು ನಾನು ನೋಡ್ಕೊಳ್ತೀನಿ. ಅಲ್ಲ ನೋಡ್ಕೋತೀನಿ. ಈಗ ಆದವ್ರು ಯಾರಾದ್ರೂ ಬಂದ್ಬಿಟ್ಟು ನನ್ಗೆ ಕೊಟ್ಟಿಲ್ಲ, ನನ್ಗೆ ಕೊಡಿ ಅಂತ ಕೇಳಿದ್ರೆ ಈಗ ಅವ್ರದ್ದು ಏನೇ ಇದ್ರು ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ ನಾವು. ಇನ್ನು 2 ದಿವಸಕ್ಕೊಂದ್ಸರಿ, 3 ದಿವಸಕ್ಕೊಂದ್ಸರಿ, ಇಲ್ಲ ಒಂದೇ ದಿವಸಕ್ಕೊಂದ್ಸರಿ ಇಲ್ಲಿ ವಾಕಿಂಗ್ ಮಾಡ್ತಾನೆ ಇದ್ದೀವಿ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಯಾರಾದ್ರೂ ನಿಮ್ಮವ್ರದ್ದು ಒಂದು ನಂಬರ್ ಕೊಡಿ. ಶಶಿಕಲಾ ಇದೆ ಸರ್. ಅಲ್ಲ, ಜನರಿಗೆ ಕೊಡೋದಕ್ಕೆ, ಜನರಿಗೆ ಕೊಡೋದಕ್ಕೆ ಈ ತರ ನೀವು ಇವರಿಗೆ ಫೋನ್ ಮಾಡೋದು ನಿಮ್ಗೆ ಸಿಗುತ್ತೆ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ನಮಗೆ ಫೋನ್ ಮಾಡಿ ನಾವು ನಿಮಗೆ ಫೋನ್ ಮಾಡೋದು ಇದಕ್ಕಿಂತ ಅವ್ರು ನೇರವಾಗಿ ನಿಮ್ಮನ್ನ ಮಾತಾಡ್ಕೊಂಡು ಅವ್ರು ತಗೊಂಡ್ಬಿಡ್ಲಿ ಅಲ್ವಾ? ಹಂಗೆ ಮಾಡೋಣ. ಸರಿ ಬನ್ನಿ. ಸಾಕಲ್ಲ, ಲೆಂತ್ ಆಗುತ್ತೆ. ಅಲ್ಲ ಸಾಕು, ಲೆಂತ್ ಆಗುತ್ತೆ. ಇನ್ನು ಹೇಗೆ ನಾವು ಯಾರ್ಯಾರು ಇದ್ದಾರೋ ಅವರೇ ಮುಂದೆ ಬರ್ತಾರೆ. ಇನ್ನು ಯಾರಾದ್ರೂ ಇದ್ರೆ ಹೇಳಿ. ₹1,200 ಕೊಟ್ಟಿದ್ರಂತೆ, ₹1,000 ರಿಟರ್ನ್ ಮಾಡೋರಂತೆ. 1,500 ಕೊಟ್ಟಿದ್ದ, 1,200 ಕೊಟ್ಟಿದ್ದು ರಿಟರ್ನ್ 1,000 ಕೊಟ್ಟವ್ರಂತೆ. ಡಿಸ್ಕೌಂಟ್ 22%. 20% ಟ್ಯಾಕ್ಸ್ ಕಟ್ ಮಾಡೋದು. GST 18%. ಸರ್ವಿಸ್ ಇದ್ದೀರಾ ಈಗ ಯಾರಬ್ಬ ನಗರದ ಕಾವೇರಿ ನಗರ ಭಾಗದಲ್ಲಿ ನಾವಿದ್ದೀವಿ. ಚರ್ಚ್ ಕಾವೇರಿ ನಗರ. ಇವತ್ತು ನಮ್ಮ ರಾಜ್ಯ ಖಜಾಂಚಿಗಳಾದ BR ಮರಾಠೆ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಬೆಂಗಳೂರು ದಕ್ಷಿಣ ಭಾಗದ ಸದಸ್ಯರು ನಮ್ಮ ಅಬ್ಬಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಜಯನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಅಂಜಲಿ ಅವರು ಇದ್ದಾರೆ. ಇನ್ನೊಂದು ರಾಮರೆಡ್ಡಿ ಅವರು, ಬೊಮ್ಮನಹಳ್ಳಿ ಉಸ್ತುವಾರಿಗಳಾದ ರಾಮರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಆಮೇಲೆ ಧನಂಜಯ್ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ, ಮುಖ್ಯ ಅವರೇ ಇಲ್ಲಿನ ಉಸ್ತುವಾರಿ. ಧನಂಜಯ್ ಅವ್ರ ಕುರಿ. ಧನಂಜಯ್ ನೀವು ಇವ್ರ ಕುರಿ. ಅವ್ರು 2 ಇದೆಯಾ? ಓಕೆ ಸರ್. ನಮ್ಮ ಲೀಡ್ರು ಮತ್ತೆ ಇಲ್ಲಿ ಸ್ಥಳೀಯರು ನಾರಾಯಣ ಸ್ವಾಮಿ ಅಂತ ನಾವು ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀರಿ. ನಾರಾಯಣ ಸ್ವಾಮಿ ಅವರು ಇಲ್ಲೇ ಮನೆ ಏನಿದ್ರು ಪ್ರತಿಯೊಂದಕ್ಕೂ ನಮ್ಮ ಜೊತೆಗೆ ಇಲ್ಲಿ ಸ್ಥಳೀಯರು ತುಂಬಾ ಜನ ಮುಂದೆ ಬಂದು ಈ ರೀತಿ ನಡೀತಾ ಇದೆ ಸರ್ ಅಂತ ಹೇಳಿದಾಗ ನಾವು ಇಲ್ಲಿ ಬಂದು ಪರಿಶೀಲನೆ ಮಾಡಿದಾಗ ನಮ್ಗೆ ಹಲವಾರು ತರದ ಲೋಪದೋಷಗಳು ಕಂಡು ಬಂತು. ಮುಖ್ಯವಾಗಿ ನಮ್ಗೆ ಅನ್ಸಿರೋದು ಅಂದ್ರೆ ಜನ ನಮ್ಮ ಹತ್ರ ಕಂಪ್ಲೇಂಟ್ ಮಾಡಿರೋದು, ಇಲ್ಲಿ ಪ್ರತಿಯೊಂದು ಮನೆಗೂ ದುಡ್ಡು ತಗೊಳ್ತಾ ಇದ್ದಾರೆ.
1,000 ರೂಪಾಯಿಂದ 500 ರೂಪಾಯಿಂದ ಹಿಡ್ಕೊಂಡು 1,000 ರೂಪಾಯಿ, 1,500, 2,000, 2,500, 3,000, 4,000ವರೆಗೂ ತಗೊಂಡಿರುವಂಥದ್ದು ನಮ್ಮ ಹತ್ರ ಪಟ್ಟಿಯಲ್ಲಿ ನಾವು ಲಿಸ್ಟಲ್ಲಿ ಬರ್ಕೊಂಡು ತಗೊಂಡು ಇಂಜಿನಿಯರ್ಗಳಿಗೆ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದಾಗ ಅವರು ಅದನ್ನ ಸೀರಿಯಸ್ ಆಗಿ ತಗೊಂಡ್ರು. ಏನು ನಾವು ಬರ್ತೀವಿ ಅಂತ ಹೇಳಿ ಮೊನ್ನೆನೇ ಬರಬೇಕಿತ್ತು, ಬರೋಕ್ಕಾಗಿರಲಿಲ್ಲ. ನೋಡಿ, ಈ ಥರ ನಾವು ಒಂದು ಬರೆದು ಕವರಿಂಗ್ ಲೆಟ್ರ್ ಇದೆಯಲ್ವಾ, ನೋಡಿ ಕವರಿಂಗ್ ಲೆಟ್ರ್ ಹಾಕಿ ಅದು ಅಕ್ನಾಲೇಜ್ಮೆಂಟ್ ಆಗಿದೆ. ಇದರಲ್ಲಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, ಆಮೇಲೆ ಸಿಗ್ನೇಚರು, ಅವ್ರದ್ದು ಮೊಬೈಲ್ ನಂಬರು, ನೇಮು, ಇದಿಷ್ಟು ಹಾಕಿದ್ವಿ. ಯಾಕಂದರೆ ಇಲ್ಲಿ ಅಡ್ರೆಸ್ ಬರೆಯೋ ಅಗತ್ಯ ಇಲ್ಲ, ಒಂದೇ ಏರಿಯಾ ಆದ್ದರಿಂದ ಇದು ಮಾಡಿದ್ದೀವಿ. ಇಷ್ಟು ಜನ ಇಷ್ಟು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಒಂದಿಷ್ಟು ಜನರದ್ದು ಆಲ್ರೆಡಿ ವಾಪಸ್ ಕೊಟ್ಟಿದ್ದೀವಿ ಅಂತ ಅವರು ಒಪ್ಕೊಂಡಿದ್ದಾರೆ. ಯಾರು ಕೊಟ್ಟಿದ್ದಾರೆ ಅವರು ಹೇಳಿದ್ದಾರೆ ನಾವು ಕೊಟ್ಟಿದ್ದೀವಿ ಅಂತ. ಈಗ ಯಾರ್ಯಾರು ಬಾಕಿ ಇಲ್ಲಿ ಇನ್ನೊಂದು ಆಗಿದೆ. ಕೆಲವು ನಂಬರ್ಗಳು ಒಬ್ರು ಕುರುಬರಳ್ಳಿಯಲ್ಲಿದ್ದಾರೆ, ಕುರುಬರಳ್ಳಿಯಲ್ಲಿರೋದು ನಂಬರ್ ಹಾಕವ್ರೆ. ಯಾರೋ ಕನ್ಫ್ಯೂಷನ್ ಆಗಿದೆ ನಂಬರ್ ಕೇಳಿ, ಅವರು ನಮ್ದು ಇಲ್ಲಿ ಮನೇನೇ ಇಲ್ಲ, ಇಲ್ಲಿ ನಮ್ದು ಹಾಕಿದ್ದಾರೆ ಅಂತ ಹೇಳಿದ್ರೆ. ಆಮೇಲೆ ಒಂದು 4,000 ರೂಪಾಯಿದು ಅಂತ ಇದೆಯಲ್ಲ, ಅದು ಬಂದು ಅವ್ರಿಗೆ ಇನ್ನೂ ಕಲೆಕ್ಷನ್ ಕೊಟ್ಟಿಲ್ಲ, ನಾವು ದುಡ್ಡೇ ಕೊಟ್ಟಿಲ್ಲ ಅಣ್ಣ, ಯಾರಣ್ಣ ನಿಮ್ಗೆ ಹೇಳಿದ್ರು, ನನ್ನ ಹತ್ರ ಬಂದಿದೆ ಕಂಪ್ಲೇಂಟ್ಸ್. ಆತರ ಯಾಕೆ ಅಂತ ಹೇಳಿದ್ರೆ ಸತ್ಯಾಂಶ, ಇಲ್ಲಿ ಸತ್ಯಾಂಶಗಳು ಹೇಳ್ಬೇಕು. ಒಂದು ನಿಮಿಷ, ನಾವು ಎಷ್ಟು ಜನ, 25 ಜನರ ನಂಬರ್ ಇದೆ. 25 ಜನರಲ್ಲಿ 2 ತಪ್ಪಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಒಪ್ಪೋಣ, ತಪ್ಪಾಗುತ್ತೆ. ನಮ್ಮವ್ರು ಬರ್ದಿರೋರು ಇಮಿಡಿಯೇಟ್ ಆಗಿ ಸರಿಯಾಗಿ ಬರ್ದಿರಲ್ಲ. ನಮ್ಮ ಲೋಕಲ್ ಅಲ್ಲಿ ಬ್ರದರ್, ನಮ್ಮ ಲೋಕಲ್ ಅಲ್ಲಿ ಇವರು ಕೆಲವು ನಮ್ಮ ಪಬ್ಲಿಕ್ ತಪ್ಪು ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಲೋಕಲ್ ಅಲ್ಲಿ ಯಾರಿಗೂ ಒಬ್ಬರಿಗೆ ಇವ್ರ ಈ ತರ ದುಡ್ಡು ಕೇಳ್ತವ್ರೆ ಅಂತ ಹೇಳಿದಿದ್ರೆ ನಾವು ಅವ್ರಿಗೆ ಸರಿಯಾಗಿ ಉತ್ತರ ಕೊಡ್ತಾ ಇದ್ದೋ. ಅರ್ಥ ಆಯ್ತಾ? ಅವರು ಹೇಳಲಿಲ್ಲ. ಆಮೇಲೆ ಕೆಲವರು ಬಂದು ನನಗೆ ಕೇಳಿದ್ರು, ಅಣ್ಣ ಏನಣ್ಣ ಅವರು 1,000 ರೂಪಾಯಿ ಅಲ್ಲ ಒಳ್ಳೇದು ಏನೋ ಈ ನಂಬರ್ ಬಗ್ಗೆ ನಾನು ಹೇಳ್ತೀನಿ. ಇವಾಗ ನಂಬರ್ ಬರೀತಾರೆ, ಎಷ್ಟೋ ಸರಿ ನಿಮ್ಮ ನಂಬರ್ ತಕ್ಷಣ ಹೇಳಿ ನೋಡ ಆಗಲ್ಲ. ಏನ್ ನಾವು ಹೇಳುವಾಗಲೇ ಎಷ್ಟೋ ಸರಿ ಆ ಕಡೆ ಈ ಕಡೆ ನಂಬರ್ ಅಲ್ಲ ಸರ್, ಈಗ ಸೈನ್ ಹಾಕಿದ್ದಾರೆ, ಅಲ್ಲಿ ಪಕ್ಕದಲ್ಲಿ ಸೈನ್ ಹಾಕಿದ್ದಾರೆ. ಯಾರು ಹಾಕಿದ್ರು? ಸೈನ್ ಹಾಕ್ತಾರೆ ಸರ್, ಅವರೇ ಬರ್ದಿಲ್ಲಲ್ಲ ನಂಬರು. ಒಳ್ಳೇದಾಗ್ಲಿ ಸರ್, ನೀವು ಬಂದಿದ್ದೀರಾ, ನಮ್ದೇ ಇಷ್ಟ ಬಯಸೋದು. ನೀವು ನಮ್ಮ ಸರಿ. ಇನ್ನೊಂದೇನು ಹೇಳ್ಬೇಕಂತಂದ್ರೆ, ಇಲ್ಲಿ ನಾವು ಇದನ್ನ ಯಾಕೆ ಮಾಡ್ತೀವಿ ಬಂದು ಯಾರಿಗೂ ನಾವು ಇದಕ್ಕೋಸ್ಕರ ಇವರು ಏನ್ ಹೇಳಿದ್ರಲ್ಲ, ಈ ತರ ಸಣ್ಣ ಸಣ್ಣ ವಿಚಾರಗಳಲ್ಲಿ ಸಾಕ್ಷಿ ಕೊಡಿ, ನಮ್ಗೆ ಸಾಕ್ಷಿ ಕೊಡಿ, ತೋರಿಸಿ, ನಮ್ಗೆ ಹೇಳ್ಸಿ, ಯಾರು ಮಾಡಿದ್ದಾರೆ ನಾವು ಮಾಡಿಲ್ಲ ಅಂತ ಹೇಳ್ತಾರಲ್ವಾ. ಅದೇ ಕಾರಣಕ್ಕೆ KRS ಪಾರ್ಟಿಯವರು ಎಚ್ಚೆತ್ತುಕೊಂಡು ನಮ್ಗೆ ಗೊತ್ತು ಯಾವ ಲೆವೆಲ್ ವರೆಗೂ ನಮ್ಮ ವ್ಯವಸ್ಥೆ ಕೆಲಸ ಮಾಡ್ತಾ ಇದೆ ಅಂತ. ಅದಕ್ಕೆ ಪೂರ್ತಿ ಸಾಕ್ಷಿಯಾಗಿ ಅವ್ರ ಸಿಗ್ನೇಚರು, ಫೋನ್ ನಂಬರ್ ಸಮೇತ. ನಮಗೆ ಮೋಸ ಮಾಡಬೇಕು ಅಂತ ಹೇಳಿದ್ರೆ ನಾವು ಫೋನ್ ನಂಬರ್ ಆಗತ್ತೇನೆ ಇರಲಿಲ್ಲ. ಸಿಗ್ನೇಚರ್ ತಗೊಂಡ್ಬಂದು ಕೊಟ್ಬಿಟ್ಟು ಮಾಡ್ರಪ್ಪ ಅಂತ ಹೇಳ್ಬೋದಿತ್ತು. ಫೋನ್ ನಂಬರ್ ಹಾಕಿದ್ರೆ ಅಷ್ಟು ಧೈರ್ಯ ಇದೆ ನಮಗೆ, ನಾವು ಮಾಡೋ ಕೆಲಸ ಸರಿ ಇದೆ ಅಂತ ಹೇಳಿ ಹೆಸರು ಸಮೇತ ಇದೆ. ಹೆಸರು ಸಮೇತ. ಸೊ ಆದ್ರಿಂದಾಗಿ ನಾವು ಇದನ್ನ ಮಾಡಿದ್ದಕ್ಕೆ ಇಂಜಿನಿಯರ್ಗಳು ಅವ್ರಿಗೂ ಒಂದು ಏನೋ ಒಂದು ಬೇಕಾಗುತ್ತೆ, ಒಂದು ಆಕ್ಷನ್ ತಗೊಳಕ್ಕೆ ಒಂದು ಏನ್ ಹೇಳ್ತಾರೆ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲ ಒಂದು ಬೇಕಾಗುತ್ತೆ. ಅದಕ್ಕೆ ನಾವು ಅದನ್ನ ಮಾಡ್ಕೊಡ್ತೀವಿ. ನಮಗೂ ಅದು ಅನುಭವಕ್ಕೆ ಬಂದಿದೆ ಈ ವ್ಯವಸ್ಥೆ ಯಾವ ರೀತಿ. ಅವ್ರಿಗೂ ಪಾಪ ಅವರು ವಿಕ್ಟಿಮ್ಸೆ ಒಂದು ರೀತಿ, ನಾವು ವಿಕ್ಟಿಮ್ಸೆ. ಸೊ ಆದ್ರಿಂದಾಗಿ ಈ ವ್ಯವಸ್ಥೆ ಯಾವ ರೀತಿ ವರ್ಕ್ ಆಗಿದೆ ಗೊತ್ತಿರೋ ಕಾರಣಕ್ಕೆ ಈ ರೀತಿ ಮಾಡ್ಬಿಟ್ಟು ನಾವು ಅವರಿಗೆ ಕಂಪ್ಲೇಂಟ್ ಕೊಟ್ಟಾಗ ಅವರು ಚೆನ್ನಾಗಿ ಸ್ಪಂದಿಸಿದ್ರು. ನಾವು ಮೊನ್ನೆ ಬರಬೇಕಿತ್ತು, ಮೊನ್ನೆ ಬರೋಕ್ಕಾಗಲಿಲ್ಲ ಅವ್ರಿಗೆಲ್ರಿಗೂ. ಇವತ್ತು ಅವರು ಬಂದಿದ್ದಾರೆ, ನಮ್ಮನ್ನು ಕರೆಸಿದ್ದಾರೆ, ಕಾಂಟ್ರಾಕ್ಟರ್ನ ಕರೆಸಿದ್ದಾರೆ. ಅದಕ್ಕಿಂತ ಮುಂಚೆನೇ ಈ ವಿಚಾರನ ಅವರು ಕಾಂಟ್ರಾಕ್ಟರ್ಗೆ ತಿಳಿಸ್ಬಿಟ್ಟು ಈ ತರ ಕಂಪ್ಲೇಂಟ್ ಬಂದಿದೆ, ಇಮಿಡಿಯೇಟ್ ನೀವು ಯಾರ್ಯಾರು ತಗೊಂಡಿದ್ದಾರೆ ಅಂತ ಎನ್ಕ್ವೈರಿ ಮಾಡಿ ಅದನ್ನು ವಾಪಸ್ ಕೊಡಿಸಬೇಕು. ಮತ್ತೆ ಈ ಲಿಸ್ಟ್ನ ಅವ್ರಿಗೂ ಕೊಟ್ಟಿದ್ದಾರೆ. ಅವರು ಕೂಡ ಅವರ ಪ್ರಯತ್ನದಲ್ಲಿ ಎಲ್ರಿಗೂ ಮಾತಾಡ್ಕೊಂಡು ಯಾರ್ಯಾರು ತಗೊಂಡಿದ್ದಾರೆ ಅಂತ ನೋಡಿಕೊಂಡು ಅವರಿಗೆ ದುಡ್ಡು ವಾಪಸ್ ಕೊಡೋಕೆ ಪ್ರಯತ್ನ ಮಾಡಿದ್ದಾರೆ. ಕೆಲವರಿಗೆ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಬಂದಾಗ ಇನ್ನು ಕೆಲವರು ಜನ ಸಿಕ್ಕಿರಲ್ವಂತೆ, ಇವಾಗ ನಾವು ಬಂದಾಗ ಸಿಕ್ಕಿದ್ದಾರೆ. ಅವ್ರಿಗೂ ಕೂಡ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಕೊಡ್ತಾರೆ ಅಂತ ನಾವು ನಂಬ್ತೀವಿ. ಯಾಕಂದ್ರೆ ಅದಕ್ಕೆ ಇಂಜಿನಿಯರ್ಗಳು ಕೂಡ ಅದನ್ನ ಏನ್ ಹೇಳ್ತಾರೆ ಫಾಲೋ ಅಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನು ಮುಂದೆ ಇದು ನಾವು ನೋಡ್ತಾ ಇರುವಂತದ್ದು ಕೇವಲ ನಮ್ಗೆ ಕಣ್ಣಿಗೆ ಕಾಣಿಸ್ತಿರುವಂತದ್ದು, ನಮ್ಮ ಹತ್ರ ಮಾತಾಡಿಸ್ತಾರೆ ಯಾರು ಅಂತವ್ರಿಗೆ ಮಾತ್ರ. ಇನ್ನು ಎಷ್ಟೋ ಜನ ಕೊಟ್ಟಿರ್ಬೋದು. ಅಂತವ್ರು ಏನಾದ್ರು ಮುಂದೆ ಬಂದಾಗ ಇಂಜಿನಿಯರ್ ಅವರ ನಂಬರ್ ಕೊಟ್ಬಿಟ್ಟು ನೇರವಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ದುಡ್ಡು ವಾಪಸ್ ಪಡೆದುಕೊಳ್ಳಿ ಅಂತ ಹೇಳಿ ನಾವು ಅವರಿಗೆ ತಿಳಿಸ್ತೀವಿ ಮುಂದಿನ ದಿನಗಳಲ್ಲಿ. ಸೊ ಈಗ ನಾವು ಇಲ್ಲಿ ಹೇಳ್ತಾ ಇರೋದೇನಂದ್ರೆ, ನೀವುಗಳು ಕೂಡ ಈ ರೀತಿಯ ಒಂದು ಅಪಾರದರ್ಶಕತೆಯಿಂದ, ಅಂದ್ರೆ ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲದೆ ಕಾಮಗಾರಿ ನಡೆದ್ರೆ ಇದೇ ರೀತಿ ಕಾಂಟ್ರಾಕ್ಟರ್ಗಳಾಗ್ಲಿ, ಅವ್ರ ಕೆಳಗಡೆಯಿಂದ ಲೇಬರ್ಗಳಾಗ್ಲಿ, ಅದ್ರ ಮೇಲ್ಗಡೆ ಅಧಿಕಾರಿಗಳಾಗ್ಲಿ ಈ ರೀತಿ ಜನರಿಗೆ ದಾರಿ ತಪ್ಪಿಸ್ಬಿಟ್ಟು ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆದ್ರಿಂದಾಗಿ ಪಾರದರ್ಶಕತೆಯಿಂದ ಬೋರ್ಡ್ಗಳಲ್ಲಿ ಹಾಕ್ಬಿಟ್ಟು ಎಷ್ಟು ಕಾಮಗಾರಿ ಯಾವಾಗಿಂದ ಯಾವಾಗವರೆಗೂ ದೂರು ಕೊಡ್ಲಿಕ್ಕಿದ್ರೆ ಯಾವ ಇಂಜಿನಿಯರ್ ಕೊಡಬೇಕು, ಯಾರಿಗೆ ಕೊಡಬೇಕು ಅಂತ ಆ ಬೋರ್ಡ್ ಒಂದು ಹಾಕುವಂತಹ ಒಂದು ರೂಲ್ಸೇ ಇದೆ. KTPB ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಆಫ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ ಅಂತ ಒಂದಿದೆ. ಅದರಲ್ಲಿ ಒಂದು ರೂಲ್ಸೇ ಇದೆ. ಆ ಕಾಮಗಾರಿ ಮಾಡೋ ಜಾಗದಲ್ಲಿ ಪ್ರದರ್ಶನ ಮಾಡಬೇಕು, ಏನು ಬೋರ್ಡ್ನ ಏನು ಅದರ ಡೀಟೇಲ್ಸ್ ಮಾಡಬೇಕು ಅಂತ ಇದೆ. ಸೊ ಅದನ್ನ ಮಾಡಿದ್ರೆ ಈ ತರದ್ದು ಹಲವಾರು ಸಮಸ್ಯೆಗಳು ಅಲ್ಲಲ್ಲೇ ಸಾಲ್ವ್ ಆಗ್ತವೆ. ಇಂಜಿನಿಯರ್ಗಳಿಗೆ ನೇರವಾಗಿನೇ ದೂರುಗಳು ಹೋಗ್ತವೆ. ಅದು ಆಗದೇನೆ
ನಾವು KRS ಪಕ್ಷದವರು ಪ್ರತಿ ಜಾಗದಲ್ಲೂ ಹೋಗ್ಬಿಟ್ಟು ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವುಗಳು ಕೂಡ ಅಷ್ಟೇ, ನಿಮಗೆ ಎಲ್ಲಾದ್ರೂ ಈ ತರದ್ದು ಕಂಡು ಬಂದ್ರೆ, ನಿಮಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಅದರಲ್ಲಿ ಫೋನ್ ನಂಬರ್ ಹಾಕಿದೀವಿ ನಾವು ಲೈವ್ ಅಲ್ಲಿ, ಆ ಫೋನ್ ನಂಬರ್ಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ತರ ನಮಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ನಾವು ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ಬಿಟ್ಟು ನಿಮ್ಮ ಸಮಸ್ಯೆನ ಬಗೆಹರಿಸ್ತೀವಿ. ಆದ್ರೆ ನಡಿಬೇಕಾಗಿರೋದು ಈ ತರ ಅಲ್ಲ. ನಡಿಬೇಕಾಗಿರೋದು ನೇರವಾಗಿ ನೀವು ಅಧಿಕಾರಿಗಳಿಗೆ ಫೋನ್ ಮಾಡಬೇಕು, ಅವರು ನಿಮಗೆ ಸ್ಪಂದಿಸ್ಬಿಟ್ಟು ಕೆಲಸ ಆಗ್ಬೇಕು. ಅದು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಆದ್ರೆ ಈಗಿರೋ ವ್ಯವಸ್ಥೆ ಈ ರೀತಿ ಇದೆ. ಸೊ ನೀವು ನೇರವಾಗಿ KRS ಪಕ್ಷದವರಿಗೆ ಸಂಪರ್ಕ ಮಾಡಿ ಅದ್ರ ಮೇಲೆ ನಾವು ಆಕ್ಷನ್ ಆಗಂಗೆ ನಾವು ಮಾಡ್ತೀವಿ. ನಂಬರ್ ಹೇಳಿ. ನಂಬರ್ ಹೇಳಿ. ಇಲ್ಲ ಏನಿಲ್ಲ, ಈಗ ರಘುಪತಿ ಅವರು ಹೇಳಿರೋದು ಬರೀ ಕಾವೇರಿ ನಗರಕ್ಕೆ ಮಾತ್ರ ಅಲ್ಲ, ಬೆಂಗಳೂರಲ್ಲಿ ಯಾವುದೇ ಭಾಗದಲ್ಲಿ ಈ ತರ ಕಾಮಗಾರಿಗಳು ನಡೀತಾ ಇದ್ರೆ ಅಂದ್ರೆ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಅಂತೀವಿ, ಡಿಸ್ಪ್ಲೇ ಬೋರ್ಡ್ ಇಲ್ಲದೆ ಇರೋದು ಅಥವಾ ಈ ತರ ಅಗದು ಹಾಕ್ಬಿಟ್ಟು ಎಷ್ಟೋ ಸಮಯ ಮತ್ತೆ ಅದನ್ನು ಸರಿ ಮಾಡದೇ ಇರೋದು ಅಥವಾ ಕನೆಕ್ಷನ್ ತಗೊಳಕ್ಕೆ ಹಣ ಕೊಡೋದು, ಈ ತರ ನಡೀತಾ ಇರುತ್ತೆ, ಬೇರೆ ಬೇರೆ ತರ ನಡೀತಾ ಇರುತ್ತೆ. ಹಾಗಾಗಿ ರಘುಪತಿ ಅವರು ಉಲ್ಲೇಖ ಮಾಡಿರೋದು ಬರೀ ಈ ಭಾಗಕ್ಕೆ, ದಕ್ಷಿಣ ಭಾಗಕ್ಕೆ ಅಂತ ಅನ್ಕೊಂಡ್ರೆ ಬೆಂಗಳೂರು ಥ್ರೂ ಔಟ್ ಬ್ಯಾಂಗ್ಳೂರು ಸಿಟಿ ಎಲ್ಲೆಲ್ಲಿ ಬೀಳದ SSB ಕಾಮಗಾರಿ ನಡೀತಾ ಇದೆಯಾ ಆ ಎಲ್ರಿಗೂ ಹೇಳ್ತಾ ಇದ್ದೀವಿ. ಎಕ್ಸ್ಟೆಂಡೆಡ್ ಏರಿಯಾ ಇರ್ಬೋದು ಅಥವಾ ನಗರದ ಭಾಗದೊಳಗಡೆ ಇರ್ಬೋದು, ಈ ಥರದ್ದು ಅವ್ಯವಹಾರಗಳು ಅಕ್ರಮಗಳು ಏನಾದರೂ ನಡೆದು ಕಂಡು ಬಂದರೆ ನಂಬರ್ ಹೇಳ್ತೀವಿ ನಾವು. ಇದರದ್ದು ಯಾವುದು ಹೆಲ್ಪ್ಲೈನ್ ನಂಬರು ಬಹುತೇಕರಿಗೆ ನಮ್ಮ ಪೇಜಿಗೆ ಹೋದರೆ ಗೊತ್ತಾಗುತ್ತೆ, ಮೊಬೈಲ್ ಎಲ್ಲರ ಥರ ಇರುತ್ತೆ. KRS ಪಾರ್ಟಿ ಅಂತ ಹಾಕಿದರೆ ನಿಮಗೆ ಬರುತ್ತೆ, ಅಲ್ಲಿ ಮೇಲ್ಗಡೆ ಫಸ್ಟ್ ಅಲ್ಲೇ ಇದೆ ಯಾವುದು ನಮ್ಮ ಹೆಲ್ಪ್ಲೈನ್ ನಂಬರ್, ಅದಕ್ಕೂ ಮಾಡ್ಬೋದು. ಇಲ್ಲ ನಂಬರ್ ಮುಂದಿನ ಇದನ್ನ ಇವರು ಹೇಳ್ತಾರೆ ಇವಾಗ. ಅದೇ ನಂಬರು 9611720802 9611720802. ಆಲ್ರೆಡಿ ಲೈವ್ ಅಲ್ಲೂ ನಿಮಗೆ ಕಾಣಿಸುತ್ತೆ ಆ ನಂಬರು. ಈಗ ನಮ್ಮ ರಾಘವೇಂದ್ರ ಅವರು, ಇವರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ವಿಭಾಗಕ್ಕೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವರು ಕೂಡ ನಮಗೆ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಇಲ್ಲಿ ಬಂದು ನಮ್ಮ ಜೊತೆಗೆ ಬಂದು ಜನರಿಗೆ ರಿಲೀಫ್ ನ ಕೊಟ್ಟಿದ್ದಾರೆ. ನೀವು ಏನಾದ್ರು ಮಾತಾಡೋದಿದ್ರೆ ಜನರಿಗೆ ನೀವು ಕ್ರಿಯೇಟ್ ಮಾಡ್ತೀರಾ? ಏನೇ ತೊಂದರೆ ಇದ್ರು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ ಇಲ್ಲೇ ಲೋಕಲ್ ಅಲ್ಲೇ ಕೊಟ್ಟಿರ್ತೇನೆ. ಧನ್ಯವಾದಗಳು. ನೀವೇನಾದ್ರು ಹೇಳಿದ್ಯಾ? ಹೇಳಿ ಮಾತಾಡಿ ಎಲ್ಲ ಆಯ್ತು. ನಮ್ಮ ಪದ್ಮನಾಭ ಉಸ್ತುವಾರಿ ಧನಂಜಯ ಅವರು ಇದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ. ಇವರು ಇಲ್ಲಿ ಉಸ್ತುವಾರಿಯಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಜನರಿಗೆ ಇರುವಂತಹ ಸಮಸ್ಯೆಗಳನ್ನು ತಗೊಂಡು ಬಗೆಹರಿಸುವಂತಹ ಕೆಲಸದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಧನಂಜಯ ಮತ್ತೆ ನಮಸ್ಕಾರ ಬಂದವರು. ಇವಾಗ ನೋಡ್ತಾ ಇರ್ಬೋದು, ಇವಾಗ ಇಲ್ಲಿ ಬರೀ BWSS ಒಂದೇ ಅಲ್ಲ, ಕಾವೇರಿ ನಗರ ಒಂದೇ ಅಲ್ಲ, ಇದಕ್ಕಿಂತ ಮುಂಚೆ ಇಲ್ಲಿ ನಾವು ಗ್ರೌಂಡ್ ಇದೆ, ಕದ್ರನಹಳ್ಳಿ ಗ್ರೌಂಡು, ಅದ್ರಲ್ಲಿ ಆಗ್ತಾ ಇರುವಂತ ಡ್ರಗ್ಸ್ ವಿರುದ್ಧ ಆಗಿರ್ಬೋದು, ಅಲ್ಲಿರೋ ಅಕ್ರಮ ಕಟ್ಟಡಗಳ ವಿರುದ್ಧ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ನಾವು ಪ್ರಶ್ನೆ ಮಾಡಿದೀವಿ. ಪೊಲೀಸ್ ದೂರ ಆಗಿರ್ಬೋದು, DCP ಆಗಿರ್ಬೋದು, ಝೋನಲ್ ಕಮಿಷನರ್, ಇವ್ರಿಗೆಲ್ಲರಿಗೂ ನಾವು ಮಾಹಿತಿ ಕೊಟ್ಟಿದ್ದೀವಿ. ಏನಕ್ಕೆ ಇವಾಗ KRS ಪಕ್ಷದವರು ಇವಾಗ ಇಷ್ಟು ದಿವಸ ರಾಜಕಾರಣಿಗಳು ಲೂಟಿ ಹೊಡೆದಿದ್ದು ಜನಗಳನ್ನ ತೆರಿಗೆ ಹಣನ ಲೋಪೋಲು ಅಂದ್ರೆ ಬೇಡದೇ ಇರುವಂತ ಕೆಲಸಗಳಿಗೆ ಅದನ್ನ ಉಪಯೋಗಿಸ್ದೇನೆ ಬೇಡದೇ ಇರುವಂತ ಅನಾವಶ್ಯಕತೆ ಇದಕ್ಕೆ ನಮ್ಮ ಸರ್ಕಾರ ಏನದು ನಾವು ಕಟ್ಟುವಂತ ತೆರಿಗೆ ಹಣನ ಲೂಪ್ ಹೋಲ್ ಮಾಡ್ತಾ ಇದ್ದಾರೆ. ಅದರಿಂದ ಟ್ಯಾಕ್ಸ್ ಅಮೌಂಟ್ ಆಗಿರ್ಬೋದು, ಆಟೋ ಡ್ರೈವರ್ಸ್ಗಳಿಗೆ ಇದನ್ನ ಮಾಡೋವಂಥದ್ದು, ಇವಾಗ ಬೇಕರಿಯವ್ರಿಗೂ ಟ್ಯಾಕ್ಸ್ ಕಟ್ಟಿ ಅನ್ನೋದು, ಈ ತರ ಎಲ್ಲ ಹಲವಾರು ಸಮಸ್ಯೆಗಳು ಆಗ್ತಾ ಇರುವಂತ ಕಾರಣ. ಯಾಕೆಂದ್ರೆ ನಮ್ದು ಕಟ್ಟುವಂತ ಟ್ಯಾಕ್ಸ್ ತೆರಿಗೆ ಹಣವನ್ನ ಅದನ್ನ ಸರಿಯಾಗಿ ಸದುಪಯೋಗ. ಇವಾಗ ನೋಡಿ, ಈ ರೋಡಲ್ಲಿ ಟಾರ್ ಹಾಕ್ಸಿ 8 ತಿಂಗಳಾಗಿದೆ. ಈ ಟಾರ್ ಹಾಕ್ಸಕ್ಕೆ ಒಂದು ಕಾಂಕ್ರೀಟ್ ಹಾಕ್ಸಕ್ಕೆ ಇವಾಗ 8 ತಿಂಗಳು ಎಲ್ಲ ಹಾಕಿರೋದು. ಈಗ ಹಾಗಾಗಿ ಎಷ್ಟೋ ಕೋಟಿಗಳು ಸರ್ಕಾರದಿಂದ ಅಂದ್ರೆ ನಮ್ಮ ತೆರಿಗೆ ಹಣ ಕಟ್ಟಿದೆ. ಆದ್ರೆ ಅದೇ ಇಂಜಿನಿಯರ್ ಆಗಿರ್ಬೋದು, ಯಾರ್ಯಾರು ಅಧಿಕಾರಿಗಳಾಗಿರ್ಬೋದು, ಮುಂಚೆನೆ ಟಾರ್ ಹಾಕಕ್ಕಿಂತ ಮುಂಚೆನೆ ಇಲ್ಲಿ ಹೊಸ ಲೈನ್ ಬರುತ್ತಾ ಇಲ್ವಾ ಅಂದ್ಬಿಟ್ಟು ಟಾರ್ ಹಾಕಕ್ಕಿಂತಾನೆ ಮುಂಚೆನೆ ಮಾಡ್ಬೇಕಾಗಿರೋದು. ಇವಾಗ ನೋಡ್ಬೋದು ಇಷ್ಟು ಇದಾಗಿದೆ ಹೊಸ ಹಾಕಿರೋಂಥದ್ದು. ಮತ್ತೆ ಇವಾಗ ಇದನ್ನ ಮತ್ತೆ ಕಾಂಟ್ರಾಕ್ಟ್ ಹಾಕಿರೋ ತರ ನಾವು ತೋರ್ಸಕ್ ಆಗಲ್ಲ. ಎಷ್ಟೇ ನೀವು ಚೆನ್ನಾಗಿ ಇದನ್ನ ಮಾಡಿದ್ರು ಅದಕ್ಕೆ ಜಾಯಿನ್ ಆಗಲ್ಲ. ಈ ತರ ಇವಾಗ ಏನಾಗುತ್ತೆ ಇಲ್ಲಿ ನೀವು ಒಳ್ಳೆ ಪಾಯಿಂಟ್ ತೆಗಿದ್ಯಾ. ಒಂದು ಒಳ್ಳೆ ಪಾಯಿಂಟ್ ನಾನು ಅವತ್ತೇ ಹೇಳ್ಬೇಕು ಅಂತಿದೆ. ಒಂದು ವಿಚಾರ ಏನಂದ್ರೆ, ಕಾಂಕ್ರೀಟ್ಗೆ ಇಷ್ಟು ದುಡ್ಡು ಅಂತ ಖರ್ಚಾಗುತ್ತೆ ಫಸ್ಟ್ ಹಾಕೋದಕ್ಕೆ. ಆಮೇಲೆ ಅದನ್ನ ತೆಗೆದ ಮೇಲೆ ಯಾರು ಅದನ್ನ ತೆಗಿತಾರೋ, ಏನು ಯಾವ ಏಜೆನ್ಸಿ ಅವರು ಅಥವಾ ಯಾವ ಕಾಂಟ್ರಾಕ್ಟರ್ ಟಾರ್ನ ಅಥವಾ ಕಾಂಕ್ರೀಟ್ ನ ತೆಗಿತಾರೋ ಅವರೇ ಹಾಕ್ಬೇಕು ಅಂತ ಇದೆ. ಸೊ ಅವರು ಕಾಂಟ್ರಾಕ್ಟ್ ನಲ್ಲೇ ಆ ಅಮೌಂಟ್ ಇನ್ಕ್ಲೂಡ್ ಮಾಡಿನೇ ಕಾಂಟ್ರಾಕ್ಟ್ ವ್ಯಾಲ್ಯೂ ಇರುತ್ತೆ ಅವ್ರದ್ದು. ಅಂದ್ರೆ ಕಾಂಟ್ರಾಕ್ಟ್ ಹಾಕುವಾಗ ಇಷ್ಟು ಒಂದ್ಸಲ ಅಮೌಂಟ್, ಮತ್ತೆ ಒಂದ್ಸಲ ಅಗದ ಮೇಲೆ ಮತ್ತೆ ಕಾಂಕ್ರೀಟ್ ಹಾಕುವಾಗ ಮತ್ತೆ ನಮ್ದೇ ದುಡ್ಡು ಅದಕ್ಕೆ ಖರ್ಚಾಗುತ್ತೆ. ಇನ್ನೊಬ್ರು ಯಾರೋ ಬಂದು ಹಾಕ್ಬಿಟ್ಟು ಮತ್ತೆ ಅದನ್ನ ಕಾಂಕ್ರೀಟ್ ತೆಗೆದು ಮತ್ತೆ ಹಾಕಿದಾಗ ಮತ್ತೆ ಅಷ್ಟೇನೆ ಅಮೌಂಟ್. 3-4 ಸಲ ನಮ್ ಒಂದೇ ರೋಡ್ ಮೇಲೆ 3-4 ಸಲ ಅದೇ ವಿಚಾರಕ್ಕೆ ದುಡ್ಡು ಖರ್ಚಾಗ್ತದೆ. ಇವಾಗ ನಾವು ಒಂದ್ ಸ್ವಲ್ಪ ಕಾಂಟ್ರಾಕ್ಟರ್ ವಿಚಾರಕ್ಕೆ ಬರೋಣ. ಕಾಂಟ್ರಾಕ್ಟರ್ ಇವಾಗ ಯಾವುದೋ ಒಂದು ಟೆಂಡರ್ ಆಗಿದೆ, ಇದಾಗಿದೆ. ಇವಾಗ ಇವ್ರಿಗೂ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಏನಕ್ಕೆ ಅಂದ್ರೆ ಇಲ್ಲಿ ಕಮಿಷನ್
ಇವಾಗ ಯಾವುದೋ ಒಬ್ಬ ರಾಜಕಾರಣಿ ಆಗಿರ್ಬೋದು, ಇವ್ರು ಕಮಿಷನ್ ಕೊಡ್ಲಿಲ್ಲ ಅಂದ್ರೆ ಇವರಿಗೆ ಕೆಲಸನೇ ಅಲಾಟ್ ಆಗಲ್ಲ. ಆಮೇಲೆ ಬಿಲ್ ಕೊಡುವಂಥದ್ದು ಇವು ಸ್ಟಾಪ್ ಆಗುತ್ತೆ, ಪಾರದರ್ಶಕತೆ ಬರಲ್ಲ. ಈ ತರ ನಾವು ವಿಚಾರಗಳನ್ನ ತಗ್ಸಿದಾಗ ಇವರಿಗೆ ಪ್ರೆಷರ್ ಇಲ್ಲಪ್ಪ, KRS ಪಾರ್ಟಿ ಅವ್ರು ಕೇಳ್ತಿದ್ದಾರೆ, ನಾವು ನ್ಯಾಯಯುತವಾಗಿ ಕೆಲಸ ಮಾಡಬೇಕು, ನಾವು ಯಾರಿಗೂ ಕಮಿಷನ್ ಕೊಡಲ್ಲ, ಯಾರು ರಾಜಕಾರಣಿಗೂ ಕಮಿಷನ್ ಕೊಡ್ದೇನೆ ನಾವು ಏನು ನಿಗದಿತ ಅಮೌಂಟ್ ಅಲ್ಲಿ ಏನಿದೆ ಆ ಕೆಲಸಗಳು ಆಗುವಂಥದ್ದು, ಚೆನ್ನಾಗಿ ಕೆಲಸ ಆಗುವಂಥದ್ದು ಆಗುತ್ತೆ. ಅವಾಗ ಕಮಿಷನ್ಗೆ ನಾವು ಕಡಿವಾಣ ಹಾಕ್ದಂಗೆ ಅದು ಪೂರ್ತಿ ಕಡಿವಾಣ ಹಾಕಕ್ಕಾಗಲ್ಲ. ಇಲ್ಲಿ ಇರ್ತಾರೆ ಲೋಕಲ್ ಲೀಡರು, ಅವ್ರಿಗೆ ಕೊಡಬೇಕು, MLA ಕೊಡಬೇಕು, ಇನ್ನೊಬ್ಬ ಕಾರ್ಪೊರೇಟರ್ ಕೊಡಬೇಕು, ಆ ಥರ ಇದು ಬಂದು ಕೊನೆಗೆ ಕಾಂಟ್ರಾಕ್ಟರ್ಗಳಿಗೆ ಏನು ಸಿಗಲ್ಲ. ಅವ್ರು ಬಿಲ್ ಪಾಸ್ ಮಾಡಿಸ್ಕೊಳ್ಳೋಕ್ಕೂ ಭಾರಿ ಕಷ್ಟ ಆಗುವಂಥ ಸಂಭವಗಳು ಹೆಚ್ಚಾಗುತ್ತೆ. ನಾವು ಇದನ್ನ ಏನು ಕೇಳ್ತಿರೋದು ಅಂದರೆ, ನಾವು ಇಲ್ಲಿ ಯಾರೋ ಅಂದ್ರೆ ವಿರುದ್ಧವಾಗ್ಲೂ ಮಾತಾಡ್ತಿರೋ ವ್ಯವಸ್ಥೆ ಆ ಥರ ಕಟ್ಕೊಂಡ್ಬಿಟ್ಟಿದೆ. ಎಷ್ಟೇ ಭ್ರಷ್ಟಾಚಾರ ನಡೆದ್ರು ಕಾಂಟ್ರಾಕ್ಟರ್ ಬರುವ ಲಾಭ ಅಷ್ಟೇ ಇರುತ್ತೆ. ಅವ್ರಿಗೆ ಭ್ರಷ್ಟಾಚಾರ ನಡೆದ್ರು ಅಷ್ಟೇ ಲಾಭ, ಭ್ರಷ್ಟಾಚಾರ ನಡೆಯಲಿಲ್ಲ ಅಂದ್ರೂ ಅಷ್ಟೇ ಲಾಭ. ಟೈಮಿಗೆ ಅಮೌಂಟ್ ಸಿಗಲ್ಲ. ಆಮೇಲೆ ಕೊನೆಗೆ ತಗ್ಲಾ ಕೊಡೋರು ಅವರೇ ಆಗ್ತಾರೆ. ಅದಕ್ಕೋಸ್ಕರ ಇನ್ನು ಮುಂದೆನಾದ್ರೂ ಯಾರ್ಯಾರು ಕಾಂಟ್ರಾಕ್ಟ್ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಇನ್ನು ಮುಂದೆ ಪಾರದರ್ಶಕವಾಗಿ ಕೆಲಸ ಮಾಡಿ, ಹಣವನ್ನ ಉಪಯೋಗ ಮಾಡ್ಕೊಳ್ಳಿ, ಒಳ್ಳೇದಕ್ಕೆ ಯೂಸ್ ಮಾಡಿ, ಮಾಡೋದನ್ನ ಕೆಲಸನ ಇವಾಗ ಇಲ್ಲಿ ಇಷ್ಟು ಖರ್ಚಾಗ್ತಿದೆ, ಇದನ್ನ ಕರೆಕ್ಟಾಗಿ ಮಾಡಿದ್ರೆ ಇನ್ನೊಂದು 2 ವರ್ಷ 3 ವರ್ಷ ಅದು ಬಾಳಿಕೆ ಬರುತ್ತೆ. ಅದು ಮತ್ತೆ ನಾವು ಮತ್ತೆ ತೆರಿಗೆ ಹಣ ಹಾಕಕ್ಕಾಗಲ್ಲ. ಆ ದುಡ್ಡಿಂದ ಯಾವುದೋ ಒಂದು ಸ್ಕೂಲು, ಹಾಸ್ಪಿಟ್ಲು, ಜನಗಳಿಗೆ ಬೇಕಾಗಿರುವಂತ ಅವಶ್ಯಕತೆ ಇರೋದನ್ನ ನಾವು ಕಟ್ಟಡಗಳು ಇವಾಗ ಇಷ್ಟೆಲ್ಲ ಸ್ಯಾಂಕ್ಷನ್ ಮಾಡ್ತಾರಪ್ಪ. ಯಾವ ಗೌರ್ಮೆಂಟ್ ಸ್ಕೂಲಿಗೆ ಈ ತರ ಸ್ಪೆಷಾಲಿಟೀಸು ಅಥವಾ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಆರ್ಡರ್ಗಳು ಪಾಸ್ ಮಾಡ್ತಾರೆ? ಯಾವುದಕ್ಕೂ ಮಾಡಲ್ಲ. ಬೇಡದಿರೋ ಶೌಚಾಲಯ, ಓಪನ್ ಆಗದಿರೋಂಥ ಶೌಚಾಲಯ, ಓಪನ್ ಆಗ್ತಿರೋಂಥ ಸಭಾಂಗಣಗಳು, ಆಮೇಲೆ ಗ್ರೌಂಡ್ಗಳು, ಸರ್ಕಾರಿ ಕಚೇರಿಗಳು, ಇಲ್ಲಿ ಎಷ್ಟು BBMP ಕಚೇರಿಗಳಲ್ಲಿ ಅಧಿಕಾರಿಗಳೇ ಇರಲ್ಲ. BBMP ಕಚೇರಿಗಳಲ್ಲಿ, ವಾರ್ಡ್ ಕಚೇರಿಗಳಲ್ಲಿ ಅಧಿಕಾರಿಗಳೇ ಇರಲ್ಲ. ಅವರಿಗೆ ನಾವು ಕೋಟ್ಯಾಂತರ ರೂಪಾಯಿ ದುಡ್ಡು ಕಟ್ಟಿ, ನಮ್ಮ ತೆರಿಗೆ ಹಣ ಕೊಟ್ಟು AC ಹಾಕಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಹಾಕಿ ಸಂಬಳ ಕೊಟ್ಟು ಇಟ್ಕೊಂಡಿದೀವಿ. ಆದ್ರೆ ಬೇಕಾಗಿರೋ ಅವಶ್ಯಕತೆ ಇರುವಂತದ್ದು ಈ ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು, ಸರ್ಕಾರಿ ಸ್ಕೂಲ್ ಆಗಿರ್ಬೋದು, ಮಕ್ಕಳು ಕೂಡ ವಿದ್ಯಾಭ್ಯಾಸ ಆಗಿರ್ಬೋದು, ಇದನ್ನ ಮಾಡ್ರಪ್ಪ ಅಂದ್ರೆ ಇದನ್ನ ಯಾರು ಮಾಡಲ್ಲ. ಇವರಿಗೆ ಏನು ಅವ್ರಿಗೆ ಅವಶ್ಯಕತೆ ಏನಿದೆ ಅಷ್ಟನ್ನು ಮಾತ್ರ ಅವ್ರು ನೋಡ್ಕೊಂತಾರೆ. ಇನ್ನು ಮುಂದಕ್ಕೆ ದಯವಿಟ್ಟು ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಯಾರಾದರೂ ಜನನಾಯಕರಾಗಿರ್ಬೋದು, ದಯವಿಟ್ಟು ಎಚ್ಚೆತ್ಕೊಳ್ಳಿ. ಇನ್ಮೇಲೆ KRS ಪಾರ್ಟಿ ಪ್ರತಿಯೊಂದು ಏರಿಯಾದಲ್ಲಾಗಿರ್ಬೋದು, ಪ್ರತಿಯೊಂದು ಇಡೀ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ಈ ಥರ ಆಗ್ತಿದೆ ಅಂದರೆ ಪ್ರಶ್ನೆ ಮಾಡ್ತಾರೆ. ಇಷ್ಟು ದಿವಸ ನಿಮಗೆ ಪ್ರಶ್ನೆ ಮಾಡೋರು ಇರಲಿಲ್ಲ. ಇವಾಗ KRS ಪಾರ್ಟಿಯವರು ಪ್ರತಿಯೊಬ್ಬ ಸೈನಿಕರು ಇವಾಗ ಪ್ರಶ್ನೆ ಮಾಡೇ ಮಾಡ್ತಾರೆ. ಬರೀ ಒಂದು ಈ ಕಾಮಗಾರಿ ಅಲ್ಲ, ಡಿಪೋ ಆಗಿರ್ಬೋದು, ಅನೈತಿಕ ಚಟುವಟಿಕೆ ಆಗಿರ್ಬೋದು, ಪೊಲೀಸ್ ದಬ್ಬಾಳಿಕೆ ಆಗಿರ್ಬೋದು, ಯಾವುದೇ ಒಂದು ಇದಕ್ಕಾದ್ರೂ ಇನ್ಮೇಲೆ KRS ಪಾರ್ಟಿಯವರು ಪ್ರಶ್ನೆ ಮಾಡೇ ಮಾಡ್ತಾರೆ. ಇನ್ಮೇಲಾದ್ರೂ ಇಷ್ಟು ದಿವಸ ಆಗಿರೋದನ್ನ ಮರೆತು ಇನ್ನು ಮುಂದಕ್ಕಾದ್ರೂ ಸುಧಾರಣೆ ಮಾಡಿಕೊಂಡು ಜನಗಳನ್ನ ಒಳ್ಳೆ ರೀತಿಯಲ್ಲಿ ನಾವು ನಡ್ಕೊಳ್ತಾ ಮಾಡಬೇಕಾಗಿರುವಂಥ ಕೆಲಸಗಳನ್ನ ನಾವು ಕರೆಕ್ಟಾಗಿ ಮಾಡಿಕೊಂಡು ಮುಂದೆ ಒಳ್ಳೆ ಒಂದು ಏನಂತಾರೆ ರಾಜ್ಯವನ್ನ ಒಳ್ಳೆ ವ್ಯವಸ್ಥೆನ ನಾವು ಮುಂದಕ್ಕೆ ಕಟ್ಟೋಣ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಜನ ನೋಡ್ತಿರೋರು, ಫೇಸ್ಬುಕ್ ಅಥವಾ ಇದರಲ್ಲಿ ನೋಡ್ತಿರೋರು ದಯವಿಟ್ಟು KRS ಪಕ್ಷಕ್ಕೆ ಬನ್ನಿ. ಯುವಕರು ಮೇನ್ ಆಗಿ ಮುಂದೆ ಆಗಬೇಕಾಗಿರುವಂಥದ್ದು, ಯುವಕರು ಯಾರಿದ್ದಾರೆ ಅವ್ರಿಗೆ ಮುಂದೆ ಸಮಸ್ಯೆಗಳಾಗುವಂಥದ್ದು, ಅವರೇ ಕಷ್ಟಗಳನ್ನ ಎದುರಿಸಬೇಕಾಗಿರುವಂಥ ಅವರೆಲ್ಲ ಮುಂದೆ ಬಂದು ಪ್ರಶ್ನೆ ಮಾಡೋ ಥರ ಆಗಿ ದಯವಿಟ್ಟು ಪಾರದರ್ಶಕವಾಗಿ ಕೆಲಸ ಮಾಡಿ ಅಂತ ಹೇಳ್ತಾ KRS ಪಾರ್ಟಿಗೆ KRS ಪಾರ್ಟಿಗೆ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ರವಿಕೃಷ್ಣ ರೆಡ್ಡಿ ಅವರಿಗೆ, ರಘುಪತಿ ಭಟ್ರಿಗೆ.